ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಈ ಬೆಳಗಿನ ಸಮಯದಲ್ಲಿ ಕರ್ತನೆ ನಿಮ್ಮ ಸನ್ನಿಧಾನದಲ್ಲಿ ಸೇರಿ ನಿಮ್ಮನ್ನು ಆರಾಧಿಸೋದು, ಸಾಕ್ಷಿಗಳನ್ನು ಕೇಳೋದಕ್ಕೂ ನಿಮ್ಮ ಮಹಿಮೆಯನ್ನ ಇಲ್ಲಿ ಆವರಿಸಿಕೊಂಡದನ್ನು ಅನುಭವಿಸಿದು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ. ವಿಶೇಷವಾಗಿ ಈ ಸಮಯದಲ್ಲಿ ಕರ್ತನೆ ನಿಮ್ಮ ನಾಮ ಮಹಿಮೆ ಪಡುವ ಹಾಗೆ ಈ ದಿನ ಈ ಸಮಯದಲ್ಲಿ ಕರ್ತನೆ ನಿಮ್ಮ ವಾಕ್ಯದ ಬಲದಲ್ಲಿ ನಾವು ನೆಲೆಸುವ ಹಾಗೆ ಸಹಾಯ ಮಾಡು. ಈ ಪ್ರಾರ್ಥನೆ ಪಾಲ್ಗೊಂಡ ಪ್ರತಿಯೊಬ್ಬರನ್ನು ನಾನು ಆಶೀರ್ವಾದ ಮಾಡು. ನಿಮ್ಮ ದೈವಿಕ ಶಕ್ತಿಯಿಂದ ಮಹಿಮೆ ತೋರಿಸುವ ಆಶ್ವಾಸ ಬಲಪಡಿಸಿ ಕೃಪೆ ತೋರಿಸಬೇಕಾಗಿ ನೀನೇ ಮಾತಾಡಬೇಕಾಗಿ ಪರಿಶುದ್ಧಾತ್ಮನಿಗೆ ಒಪ್ಪಿಸಿಕೊಡ್ತೀವಿ. ಸಮಯದಲ್ಲಿ ಯಾರ್ಯಾರು ಯಾವ ದುಃಖದಲ್ಲಿ ಕಷ್ಟದಲ್ಲಿ ಬಂದಿದ್ದಾರೋ ಅವರ ಮನಸ್ಸುಗಳನ್ನು ಹರಿತು ಅದನ್ನ ನಡೆಸುವ ಮಾತಾಡಿ ಬಲಪಡಿಸುತ್ತ ದೇವರೇ, ಅದಕ್ಕಾಗಿ ಸ್ತೋತ್ರ. ನಿಮ್ಮ ನಂಬಿಕೆಯಲ್ಲಿ ಎಲ್ಲರೂ ನಿಂತು ನಡೆಯುವ ಹಾಗೆ ಸಹಾಯ ಮಾಡು. ಕೃಪೆ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ದಿನ ವಾಕ್ ವಿತ್ ಇನ್ ಪ್ರೇಯರ್, ವಾಕ್ ಇನ್ ವಿತ್ ಇನ್ ಫೇತ್, ನಂಬಿಕೆಯಲ್ಲಿ ನಡೆಯುವಂತದ್ದಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ನಾವು ಏನ್ ನಂಬ್ತೀವೋ ಆ ನಂಬಿಕೆ ತಕ್ಕ ಹಾಗೆ ನಮ್ಮ ನಡವಳಿಕೆ ಇದ್ರೆ ಅದು ದೇವರು ನಮ್ಮ ಜೊತೆ ನಡೆದು ಅದು ಯಶಸ್ವಿ ಮಾಡುವಂತನಾಗಿದ್ದಾನೆ. ಹಲ್ಲೆಲೂಯಾ. ಈ ನಂಬಿಕೆ ಮತ್ತು ನಡೆದುಕೊಳ್ಳುವಂತ ವಿಚಾರಗಳಲ್ಲಿ ದೇವರು ಅನೇಕ ವಾಗ್ದಾನಗಳು ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಾವು ಯಾರನ್ನು ನಂಬಿದ್ದೀವಿ ಮತ್ತು ಯಾರನ್ನ ಹೆಂಗ್ ನಡ್ಕೊಳ್ತೀವಿ ಅನ್ನೋದೇ ಮುಖ್ಯವಾಗಿದೆ. ನಾವು ಏನ್ ನಂಬಿದೀವೋ ಅದನ್ನೇ ಮಾತಾಡಬೇಕು, ನಾವು ಏನ್ ನಂಬಿದೀವೋ ಅದೇ ಪ್ರಕಾರ ನಡ್ಕೋಬೇಕು. ಆಮೆನ್. ಅದು ಕರ್ತನಿಗೆ ಮಹಿಮೆ ಪಡಿಸುವಂತಾಗಿರ್ತದೆ. ಏನ್ ಹೇಳಿ? ನಾವು ಏನ್ ನಂಬಿದೀವೋ ಅದನ್ನೇ ಮಾತಾಡಬೇಕು, ನಾವು ಏನ್ ನಂಬಿದೀವೋ ಅದನ್ನೇ ಅದೇ ರೀತಿಯಾಗಿ ನಡ್ಕೋಬೇಕು. ಇದು ದೇವರು ಇಷ್ಟಪಡುವಂತ ಕಾರ್ಯಗಳಾಗಿದೆ. ಹಲ್ಲೆಲೂಯಾ. ಅನೇಕ ಸಂದರ್ಭದಲ್ಲಿ ನಮ್ಮ ನಂಬಿಕೆನ ಬೇರೆ, ನಮ್ಮ ಮಾತು ಬೇರೆ, ನಮ್ಮ ನಡತೆ ಬೇರೆ, ಮೂರು ಭಾಗಗಳಾಗಿ ನಮ್ಮ ಜೀವಿತ ಅಲ್ಲೋಲ ಕಲ್ಲೋಲವಾಗಿರ್ತದೆ. ನಂಬಿಕೆ ಮಾತುಗಳನ್ನು ಮಾತಾಡುವ ಸಂದರ್ಭದಲ್ಲಿ ಅವಿಶ್ವಾಸ ಮಾತುಗಳನ್ನು ಮಾತಾಡ್ತೀವಿ. ನಮ್ಮ ಜೀವಿತಗಳು ನಡತೆ, ನಮ್ಮ ಜೀವನ ಪ್ರಯಾಣ ಬೇರೆ ರೀತಿಯಾಗಿರ್ತದೆ. ಮೂರು ಡೈರೆಕ್ಷನ್ ಆಗ್ತದೆ, ಗಲಿಬಿಲಿ ಆಗ್ತಾ ಹೋಗ್ತದೆ. ಅದಕ್ಕೆಲ್ಲ ಮುಖ್ಯವಾದ ಕಾರಣ ಏನಂದ್ರೆ ಸರಿಯಾಗಿ ದೇವರ ವಾಕ್ಯ ಮತ್ತು ಪ್ರಾರ್ಥನೆಯಲ್ಲಿ ನಿಲ್ಲದ ಕಾರಣ ಆ ರೀತಿ ಆಗುತ್ತೆ. ಯಾವಾಗ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಅದರ ಪ್ರಕಾರ ಮಾತಾಡಿ ಅದರ ಪ್ರಕಾರ ನಡ್ಕೊಳ್ಳುವಾಗ ವಾಗ್ದಾನ ಕೊಡಲ್ಪಟ್ಟಂತೆ ಎಲ್ಲ ವಾಕ್ಯಗಳು ನಮಗೆ ಅನ್ವಯಿಸುತ್ತೆ, ನಮ್ಮ ಜೊತೆಲಿ ಕೆಲಸ ಮಾಡುತ್ತೆ, ಯಶಸ್ವಿಯನ್ನು ಮಾಡೋದಕ್ಕೆ ಸಾಧ್ಯವಾಗ್ತದೆ. ಆಮೆನ್ ಹೇಳ್ರಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಓಕೆ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ, ನೀವು ನಂಬಿದ್ದೀರಾ ಯೇಸುವನ್ನ? ಹಲ್ಲೆಲೂಯಾ. ಯೇಸು ಸ್ವಾಮಿ ನಂಬಿದ್ಯಾ ಆದ್ರೆ ಯೇಸು ಸ್ವಾಮಿ ಮಾತುಗಳನ್ನು ನಂಬಿದ್ದೀವಿ ಅಂತ ಅರ್ಥ. ಯೇಸುವನ್ನ ನಂಬಿದ್ದೀವಿ ಅಂದ್ರೆ ಅರ್ಥ ಯೇಸು ಸ್ವಾಮಿ ಮಾತುಗಳು ನಂಬಿದ್ರಿಂದ ಆ ನಂಬಿಕೆ ಮತ್ತು ಮಾತು ಎರಡು ನಮ್ಮ ಜೀವಿತದಲ್ಲಿ ಜಯದ ಜೀವಿತವನ್ನು ಕೊಡುವಂತದ್ದಾಗಿರ್ತದೆ. ಆಮೆನ್. ನಮಗೇನೋ ಒಂದು ಸಮಸ್ಯೆ ಇದೆ, ಮನೆಯಲ್ಲಿ ಸಮಸ್ಯೆ ಇದೆ, ಶರೀರದಲ್ಲಿ ಸಮಸ್ಯೆ ಇದೆ, ಸಮಾಜದಲ್ಲಿ ಸಮಸ್ಯೆ ಇದೆ. ಈ ಸಮಸ್ಯೆಗೆಲ್ಲ ಪರಿಹಾರ ಮನುಷ್ಯನಲ್ಲ. ಮನುಷ್ಯನ ಪರಿಹಾರ ಮಾಡಕ್ಕಾಗಲ್ಲ, ನಮ್ಮ ಶಕ್ತಿ ಎಲ್ಲ. ಕೆಲವು ವಿಷಯಗಳಲ್ಲಿ ನಮ್ಮ ಶಕ್ತಿಯನ್ನು ನಮ್ಮ ನಾಲೆಡ್ಜ್ ಸ್ವಲ್ಪ ಮಾಡಬಹುದು. ಅದು ಶಾಶ್ವತವಾಗಿ ಜೈವನ್ನು ಉಂಟು ಮಾಡಬೇಕಾದ್ರೆ ಕರ್ತನ ನಮ್ಮ ಸಂಗಡ ನಡೆದಾಡಬೇಕು. ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ಕೆಲಸ ಮಾಡಬೇಕು. ಇವೆಲ್ಲ ಕೆಲಸ ಮಾಡೋದಕ್ಕೆ ಮುಖ್ಯವಾಗಿ ನಮ್ಮ ನಂಬಿಕೆ ತುಂಬಾ ಮುಖ್ಯವಾದಂತ ಕಾರ್ಯ ಮಾಡುತ್ತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಸ್ತೋತ್ರ. ಪೌಲನು ಕೊರಿಂಥಿ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ. 2ನೇ ಕೊರಿಂಥಿ 5ನೇ ಅಧ್ಯಾಯ 7ನೇ ವಾಕ್ಯ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವೆ. ವಾದದಿಂದ ಸಾಕು, ಸ್ವಲ್ಪ ಅದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ತೆಲುಗು ತಮಿಳಲ್ಲಿ ಬೇಕಾದ್ರೆ ಹೋದ್ರೆ ಸ್ವಲ್ಪ ಶಾರ್ಟ್ ಆಗಿರ್ಬೋದು. ಗಮನಿಸಲಿ ಹೇಳ್ತಾರಂತ ಮಾತನ್ನ ಪೌಲನು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಹೇಳ್ತಾರ ಮಾತೇನಂದ್ರೆ, ನಾವು ನೋಡುವರು ನಡೆಯದೆ ನಂಬುವವರಾಗಿಯೇ ನಡೀತೇವೆ. ಆಮೆನ್. ನೋಡು ನಡೆಯೋದು ಬೇರೆ, ನೋಡದೆ ನಡೆಯೋದು ಬೇರೆ. ಆಮೆನ್. ಇದು ಸ್ವಲ್ಪ ಕಷ್ಟ ಆಗ್ಬೋದೇನು ಅಲ್ವಾ? ನೋಡು ನಡೆಯೋದು ಈಸಿ. ದಾರಿಲಿ ಹೋಗ್ತಾ ಇರ್ಬೇಕಾಗಂತೆ, ಎನ್ನ ಎಡುವುದ್ರೆ ಬಿದ್ದೋಗ್ಬಿಟ್ರೆ ನೋಡ್ಕೊಂಡು ನಡೆಯಲ್ಲ, ಕಣ್ಣುಗಳಿಲ್ವೇನೋ ನಿನಗೆ ಅಂತ ಹೇಳ್ತೀವಿ, ದೊಡ್ಡವರು ಹೇಳ್ತಾರೆ. ಆದ್ರೆ ಬೈಬಲ್ ವಾಕ್ಯ ಪ್ರಕಾರ ಏನ್ ಹೇಳುತ್ತಂದ್ರೆ, ನೋಡು ನಡೆಯೋದಲ್ಲ, ನೋಡದೆ ನಡೆಯೋದು. ಆಮೆನ್. ಹಲ್ಲೆಲೂಯಾ. ಅದು ಗೊತ್ತೇ ಇಲ್ಲ ನನಗೆ, ಆದ್ರೆ ನನ್ನ ನಂಬಿಕೆ ನನ್ನ ನಡೆಸುತ್ತೆ. ನಾನು ಅಲ್ಲಿಗೆ ಹೋಗ್ತೀನಿ ಅನ್ನೋದೇ ಮುಖ್ಯ. ಈಗ ಮಾನವರು ನಾನು ಹೋಗ್ತೀನಿ ಅನ್ನಲ್ವಾ,
ಅದು ಹೆಂಗ್ ಹೋಗ್ತೀನಿ, ಬಸ್ಸಲ್ಲಿ ಹೋಗ್ತೇನೋ, ನಡ್ಕೊಂಡು ಹೋಗ್ತೇನೆ, ಗಾಡಿಲಿ ಹೋಗ್ತೇನೋ, ದಾರಿ ಸರಿ ಇಲ್ವೋ, ಬ್ಲಾಕ್ ಮಾಡಿದಾರೋ, ಅಥವಾ ಇದೆಲ್ಲ ನಮ್ಮ ಅಡೆತಡೆಗಳೇ ಇರ್ಬೋದು. ಆದ್ರೆ ಒಂದು ಮಾತ್ರ, ನಾನು ಮಾಲೂರೇ ನೋಡಿಲ್ಲ, ಆದ್ರೆ ನನ್ನನ್ನು ಮಾಲೂರು ನಡೆಸೋದು ಯಾರಂದ್ರೆ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಂಬಿಕೆಯಿಂದ ಹೆಜ್ಜೆ ಇಡುವಾಗ ದಾರಿ ಓಪನ್ ಆಗುತ್ತೆ. ನಾವು ನೋಡಿಲ್ಲ, ನಾನು ಹೋಗಲ್ಲ ಅಂದ್ರೆ ಖಂಡಿತವಾಗಿ ನೀನು ಎಲ್ಲಿ ಹೋಗಕ್ಕೆ ಆಗಲ್ಲ. ನಾನು ಹೋದ ವಾರ ನಿಮ್ಗೆ ಹೇಳೋದಕ್ಕೆ, ಸೋಮವಾರ ನಾನು ಇದಕ್ಕೆ ಹೋದ್ರೆ ಥೈಲ್ಯಾಂಡ್ ದೇಶಕ್ಕೆ ಹೋಗಿದ್ದೆ. ಥೈಲ್ಯಾಂಡ್ ದೇಶ ಹೋಗುವಾಗ ಅದು ರಾಜರು ಆಳ್ವಿಕೆ ಮಾಡುವಂತ ದ್ವೀಪಗಳಲ್ಲೆಲ್ಲ ಈಗಲೂ ಸಹ ರಾಜರು ಆಳ್ವಿಕೆ ಮಾಡ್ತಾರೆ. ಅಲ್ಲಿ ತುಂಬಾ ಸುಂದರವಾಗಿದೆ, ಅಂದವಾಗಿದೆ, ನೀಟ್ನೆಸ್ ಆಗಿದೆ, ಜನ ಕೂಡ ಬೆಳ್ಳಗೆ ನೋಡೋಕ್ಕೂ ಚೆನ್ನಾಗಿದ್ದಾರೆ. ಭಾಷೆ ಅರ್ಥ ಆಗಲ್ಲ, ಆದ್ರೂ ಹೋಗಿ ಬಂದ್ಬಿಟ್ವಿ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಬುದ್ಧಿಸ್ಟ್ ದೇಶಗಳು ಅನೇಕ ದೇಶಗಳಿದ್ದಾವೆ. ಅದರಲ್ಲಿ ಬುದ್ಧಿಸ್ಟರು ಸುಮಾರು ಜನ ಇರೋದ್ರಿಂದ ರಕ್ಷಣೆಗೆ ಬರ್ತಾ ಇಲ್ಲ. ಅವ್ರು ತಿನ್ನೋದು ಕುಡಿಯೋದು ಅಷ್ಟು ಮಾತ್ರ ಇದೆ. ಅದನ್ನ ಹೆಂಗ ನಾವು ಫಾಲೋ ಮಾಡ್ತೀವಿ. ಸೆಕೆಂಡ್, ಆದ್ರೆ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಲ್ವಾ. ಅಲ್ಲಿ ಹೋಗಿ ಬಂದ್ಮೇಲೆ ರಾತ್ರಿ ಕೂಡ, ನಿನ್ನೆ ಕೂಡ ನಾನು ಪ್ರಾರ್ಥನೆ ಮಾಡಿದ್ದೇನೆ ಅಂದ್ರೆ, ದೇವರೇ ಇಷ್ಟು ಜನ ರಕ್ಷಣೆ ಇಲ್ಲದೆ ಹೋಗ್ತಾ ಇದಾರಲ್ಲ, ನೀನೇನು ಬೇಗ ಬಂದ್ಬಿಟ್ರೆ ಇಷ್ಟು ಜನ ನರಕಕ್ಕೆ ಹೋಗ್ತಾರೆ, ಅಪ್ಪ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತೇಳಿ ಇದಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ವಿ. ದೇವರೇ ಅವರ ಮಧ್ಯದಲ್ಲಿ ಎಬ್ಬಿಸಿ ಅವರನ್ನ ಸತ್ಯ ಕಲಿಸೋಕೆ ಸಹಾಯ ಮಾಡೋದು ಪ್ರಾರ್ಥನೆ ಮಾಡಿದ. ಆಮೇಲೆ ಪ್ರೈಸ್ ದಿ ಲಾರ್ಡ್. ಅಲ್ಲಿ ಊಟದ ವಿಚಾರದಲ್ಲಿ ನೋಡಿದಾಗ ಅಲ್ಲಿ ಎಲ್ಲ ಚೆನ್ನಾಗಿದೆ, ಡಿಸಿಪ್ಲಿನ್, ಟ್ರಾಫಿಕ್, ಪ್ರತಿಯೊಂದು ಚೆನ್ನಾಗಿದೆ, ಸೂಪರ್ ಆಗಿದೆ. ಆದ್ರೆ ಏನಪ್ಪಾ ಅಂದ್ರೆ ಊಟದ ವಿಷಯದಲ್ಲಿ ನಮಗೂ ಅವ್ರಿಗೆ ಸೆಟ್ ಆಗಲ್ಲ. ಏನ್ ಊಟ? ಅವರು ಮೊಸಳೆ ತಿಂತಾರೆ, ಕತ್ತೆ ತಿಂತಾರೆ, ವೆರೈಟಿ ಏನ್ ತಗೊಂಡ್ರು ಅದರಲ್ಲಿ ಹಂದಿ ಮಾಂಸ ಇರ್ತದೆ. ಪ್ರತಿಯೊಂದರಲ್ಲೂ ಏನೋ ಒಂದು ಪ್ರಾಣಿ ಮಿಕ್ಸ್ ಮಾಡಿರ್ತಾರೆ. ಬರೀ ಬ್ರೆಡ್, ಹಣ್ಣುಗಳು ಇವುಗಳಲ್ಲಿ ಜೀವನ ಮಾಡ್ಕೊಂಬಂತೆ. ಆಮೇಲೆ ಗೊತ್ತಿಲ್ಲ ಅಂದ್ರೆ ತಿಂದ್ಬಿಟ್ರೆ ಸಮಸ್ಯೆ ಇಲ್ಲ. ಆಲ್ರೆಡಿ ಅಲ್ಲೆಲ್ಲ ಅನ್ನೋಣ ಇದೆ, ಎಗರ್ತೈತೆ. ಅಲ್ಲಿ ಹಾವು ಇದೆಯಲ್ಲ, ಹಾವು ತೋರಿಸ್ತಾರೆ, ಬಾತ್ಕೋಳಿ, ಅವೆಲ್ಲ ಜೀವಂತವಾಗಿರ್ತವೆ. ಆ ಜೀವಂತವಾಗಿದ್ದಾಗ ನಿನ್ಗೆ ಯಾವ್ದು ಊಟ ಬೇಕು ಅದು ಹೇಳಿದ್ರೆ ನಾನು ಕಣ್ಣು ಮನೆ ಕಟ್ ಮಾಡಿ, ತಲೆ ಕಟ್ ಮಾಡಿ, ಕಬಾಬ್ ಮಾಡಿ ಹಂಗೆ ಕೊಡ್ತಾರೆ. ಜನ ಖುಷಿ ಆಗ್ಬಿಟ್ರೆ ನೋಡ್ರಿ. ನಾನು ಯಾವ್ದು ಬೇಡಪ್ಪ ಅಂತೇಳಿ ಸೈಲೆಂಟ್ ಆಗ್ಬಿಟ್ಟೆ. ಸರಿ ಫ್ರೈಡ್ ರೈಸ್ ಕೊಡಪ್ಪ ಅಂತ. ಏನ್ ಫ್ರೈಡ್ ರೈಸ್? ಮಿಕ್ಸ್ಡ್ ಫ್ರೈಡ್ ರೈಸ್ ಕೊಡು ಅಂತ ಕೇಳಿದ್ವಿ. ಮಿಕ್ಸ್ಡ್ ಏನಪ್ಪ ಅಂದ್ರೆ ಮೀನು, ಆಮೇಲೆ ಚೇಳಿಲ್ಲಪ್ಪ, ಅದಾದ್ರು ಎಂಟರ್ಕಾಯಿಗಳು, ಏಡೆಕಾಯಿಗಳು, ಆಮೇಲೆ ಈ ಸಮುದ್ರದಲ್ಲಿ ಒಂದು ಮೀನಿದೆ ಹಿಂಗೆ ಜಲ್ರ ಬಲೆ ತರ, ಕಾಲುಗಳು ಫುಲ್ಲು ಸ್ಟಾರ್ ಫಿಶ್ ಅಲ್ಲ, ಆಟೋಪಸ್. ಎರಡಿದು ಎಸ್ ಆಟೋಪಸ್. ಹಿಂಗಿರ್ತವೆ, ಬರೀ ತಲೆ, ಅದು ಸುತ್ತಲೂ ಬರೀ ಕೈಗಳು ಕಾಲುಗಳು ಇದೇ ಇರ್ತವೆ. ಅದು ಸೀಗಡಿ ಎಲ್ಲ ನೋವು ಇಷ್ಟಪ್ಪ ಇರ್ತದೆ. ಅದು ಸುತ್ತು ಬೀಸಿಗಳು ಅದೆಲ್ಲ ಇರ್ತವೆ. ನಾನು ತಿಂದೇ ಇಲ್ಲ, ನೀವು ನೋಡಿಲ್ಲ, ಸುಮ್ಮನೆ ನಮ್ಮ ಇದು ಸಮುದ್ರದಲ್ಲಿ ಸಿಗೋದು. ನಾನೇ ಫಸ್ಟ್ ಟೈಮ್ ಅದನ್ನು ಹಾಕ್ಬಿಟ್ಟಿದ್ರು 4-5 ಕಲ್ಲುಗಳು, ಕಾಲುಗಳು, ತಲೆಗಳೆಲ್ಲ. 2 ತಿಂದೆ, ಯಾವುದೂ ಬಿದ್ದಿಲ್ಲ. ಅಲ್ಲಿರೋದೆಲ್ಲ ಅರ್ಧ ಬೆಂದು ಅರ್ಧನೇ ಕೊಡೋದು. ಪಕ್ಕಕ್ಕೆಲ್ಲ ತೆಗೆದ್ಬಿಟ್ಟು ರೈಸ್ ಮಾತ್ರ ತಿಂದು ಸ್ತೋತ್ರ ಮಾಡಿ ಅದಕ್ಕೆ 600 ರೂಪಾಯಿ ಕಟ್ಬಿಟ್ಟು, ಎಷ್ಟು ಕಟ್ಬಿಟ್ಟು ಆ 2 ಪೀಸ್ಗೆ ಫುಲ್ ಹೀಟ್ ಆಗ್ಬಿಟ್ಟಿತ್ತು. ಅದು ಫುಲ್ ಹೀಟ್ ಅಂತ, ಅದು ಫುಲ್ ಹೀಟ್ ಆಗ್ಬಿಟ್ಟಿತ್ತು. ಅದೇನೇ ಆಗಿರ್ಲಿ, ದೇವ್ರು ಏನೋ ತಿನ್ಬೇಕೋ ತಿಂದ್ಬಿಡೋಣ, ಅದು ಬೇರೆ ಪ್ರಶ್ನೆ. ತಿನ್ನೋದು ಕುಡಿಯೋದು ದೇವರ ರಾಜ್ಯಕ್ಕೆ ಬಂದು. ಆದ್ರೆ ಆ ಪ್ರದೇಶದಲ್ಲಿ, ಆ ದೇಶದಲ್ಲಿ ಸುಮಾರು ದೇಶಗಳು ಬುದ್ಧನನ್ನ ಅಂಗೀಕಾರ ಮಾಡಿಕೊಂಡಂತ ದೇಶಗಳಿದ್ದಾವೆ. ಅವೆಲ್ಲವೂ ಸಹ ರಕ್ಷಿಸಲ್ಪಟ್ಟಿಲ್ಲ. ಅವ್ರಿಗಾಗಿ ಪ್ರಾರ್ಥಿಸಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಓಕೆ, ದೇವರ ವಾಕ್ಯಕ್ಕೆ ಹೋಗೋಣ. ಇಲ್ಲಿ ನೋಡ್ರಿ, ನಾವು ಅಲ್ಲಿ ಏನಿದೆ ನಮ್ಗೆ ಗೊತ್ತಿಲ್ಲ, ಆದ್ರೆ ಹೋಗಿ ಬರ್ತೀನಿ ಅನ್ನೋದೇ ನಂಬಿಕೆ. ಆಮೆನ್ ಅಲ್ರಿ? ಹಲ್ಲೆಲೂಯಾ. ಹೋಗಿ ಬರೋದೇ ನಂಬಿಕೆ. ನಾನು ನೋಡಿಲ್ಲ ಅನ್ನೋ ಮಾತ್ರಕ್ಕೆ ನಾನು ಹೋಗಲ್ಲ ಅಂತಲ್ಲ. ನಾನು ಹೋಗ್ತೀನಿ, ಅಲ್ಲಿ ನೋಡ್ತೀನಿ, ಮತ್ತೆ ವಾಪಸ್ ಬರ್ತೀನಿ. ಅದೇನದು ನಂಬಿಕೆ, ಮತ್ತೆ ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು. ಹಲ್ಲೆಲೂಯಾ, ದೇವರ ಸ್ತೋತ್ರ. ಇಲ್ಲಿ ಪೌಲ್ ಹೇಳ್ತೇನೆ ನೋಡ್ರಿ, ತಿಮೋಥೆಯನಿಗೆ 2ನೇ ಹತ್ರ ಇದ್ರೆ ಹೋದ್ರಿ,
ವಿಶ್ವಾಸ ರೀತಿಯಲ್ಲೇ ನಡ್ಕೊಳ್ತಾ ಇದ್ದೀನಿ. ನೋಡಿ ನಡೆಯದೆ ನೋಡದೆ ನಡೆಯುವರಾಗಿದ್ದೇವೆ. ಹಲ್ಲೆಲೂಯ. ನಂಬುವರಾಗಿ ನಡೀತಾ ಇದ್ದೇವೆ. ಹಲ್ಲೆಲೂಯ. ನೋಡಿ ನಡೆಯೋದು ಬೇರೆ, ನಂಬಿ ನಡೆಯೋದು ಬೇರೆ. ಹಲ್ಲೆಲೂಯ. ನಮ್ಮ ಪಕ್ಕದಲ್ಲಿ ಒಬ್ರು ಇರ್ತಾರೆ, ಕಣ್ಣು ಕಾಣಿಸಲ್ಲ, ಒಂದು ನಂಬಿಕೆ ನನ್ನ ಕರ್ಕೊಂಡು ಹೋಗ್ತಾರೆ ಅಂತೇಳಿ. ಇಲ್ಲ ಇವರೆಲ್ಲ ದಬ್ಬಿಡ್ತಾರೆ, ನಾನು ಇವ್ರ ಜೊತೆ ಹೋಗಲ್ಲ ಅಂದ್ರೆ ಅದು ಎಲ್ಲಿಗೂ ಹೋಗಕ್ಕಾಗಲ್ಲ, ಅಲ್ಲೇ ಇರ್ತೀವಿ, ಯಾರನ್ನೂ ನಂಬಕ್ಕಾಗಲ್ಲ. ಅದರ ನಂಬಿಕೆ ಅನ್ನೋದು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇರ್ತದೆ, ನಮ್ಮನ್ನ ನಡ್ಸ್ಕೊಂಡು ಹೋಗ್ತಾ ಇರ್ತದೆ. ಆಮೆನ್. ನಿಮ್ಮ ಕುಟುಂಬವನ್ನ ನಾಳೆ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ನಾಳೆ ವರ್ಷ ಏನಾಗ್ತದೆ ಗೊತ್ತಿಲ್ಲ, ಆದ್ರೆ ಒಂದು ನಂಬಿಕೆ, ನನ್ನ ಕುಟುಂಬ ಚೆನ್ನಾಗಾಗ್ತದೆ, ನನ್ನ ಮಕ್ಕಳು ಚೆನ್ನಾಗಾಗ್ತಾರೆ, ನನ್ನ ಕುಟುಂಬದಲ್ಲಿ ನನ್ನ ಮನೆ ನಾನು ಕಟ್ಟಿ ಅದನ್ನು ವಾಸ ಮಾಡ್ತೀನಿ, ನಾನು ಜೀವಿಸ್ತೇನೆ, ನನ್ನ ಕುಟುಂಬದಲ್ಲಿ ಶುಭ ಕಾರ್ಯಗಳಾಗ್ತವೆ, ನನ್ನ ಜೀವಿತದಲ್ಲಿ ಒಳ್ಳೇದಾಗ್ತದೆ, ನನ್ನ ಅನಾರೋಗ್ಯ ಹೋಗಿ ಆರೋಗ್ಯ ಬರುತ್ತೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ, ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ ಎಲ್ಲವೂ ಸಹ ಅನೇಕರು ನಂಬಿಕೆ ವೀರರು ಅಲ್ಲಿದ್ದಾರೆ. ಆ ಅಧ್ಯಾಯವನ್ನೇ ಏನಂತ ಕರೀತಾರೆ ಅಂದ್ರೆ ನಂಬಿಕೆ ವೀರರು ಅಂತೇಳಿ ಅಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ಓದಿ. ನಂಬಿಕೆಯು ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಂಬಿಕೆ ಎಂತಂದ್ರೆ ನಂಬಿಕೆ ಅಂತಂದ್ರೆ ನಾವು ನಿರೀಕ್ಷಿಸುವಗಳ ವಿಷಯವಾಗಿ ಭರವಸೆದಿಂದ ಇರುವುದು, ಕಣ್ಣಿಗೆ ಕಾಣದವುಗಳನ್ನ ನಿಜವೆಂದು ತಿಳಿಯೋದು. ತಿಳಿಯುವಂಥದ್ದು. ಆಮೇಲೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೂ ನಾವು ನಂಬ್ತೀವಿ. ನಮ್ಮ ನಂಬಿಕೆ ಮನುಷ್ಯ ನಂಬಿಕೆ ತರಲ್ಲ, ನೋಡಿ ನಂಬೋರ್ತಾರಲ್ಲ, ನೋಡದೆ ನಂಬುವರ ಗುಂಪಿಗೆ ಸೇರಿದವರು. ಆ ಗುಂಪು ಅಂದ್ರೆ ಕ್ರಿಸ್ತನ ಮಕ್ಕಳಾಗಿದ್ದಾರೆ. ಆಮೆನ್. ಆಮೆನ್. ನಿನ್ನ ಮಗನಿಗೆ ಇನ್ನೂ ಮದುವೆ ಆಗಿಲ್ಲ, ಓಕೆ, ಅದು ಲೋಕಕ್ಕೆಲ್ಲ ಗೊತ್ತು, ಮನೆಯವ್ರಿಗೆಲ್ಲ ಗೊತ್ತು. ಬಟ್ ನೀನ್ ನೋಡ್ಬೇಕಾದ್ರೆ ನನ್ನ ಮಗನಿಗೆ ಮದುವೆ ಆಗುತ್ತೆ, ನನ್ನ ಮಗಳಿಗೆ ಮದುವೆ ಆಗುತ್ತೆ, ಇದೇ ಸಭೆಗೆ ಜೊತೆಯಾಗಿ ಬರ್ತಾರೆ, ಆಶೀರ್ವಾದಕರವಾಗಿರ್ತಾರೆ, ಕಾರಲ್ಲೇ ಬರ್ತಾರೆ, ನಮ್ಮ ಕುಟುಂಬ ಚೆನ್ನಾಗೇ ಇರುತ್ತೆ. ಅದನ್ನ ನೋಡೋದೆ ಕಾಣೋದೆ ನಿಜವಾದ ನಂಬಿಕೆ ಆಗಿದೆ. ಆಮೆನ್. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಈಗ ಇನ್ನ ನಿನ್ನ ಮಗನಿಗೆ ಮದುವೆ ಆಗಿಲ್ಲ, ಆದ್ರೆ ನಿನ್ನ ನಂಬಿಕೆ ಹೆಂಗಿರ್ಬೇಕು? ಅವನು ಯಾರ ಜಾತೋ, ಯಾವ ದೇಶನೋ, ಅಮೆರಿಕದ ಬರ್ತಾನೋ ಗೊತ್ತಿಲ್ಲ. ಮದುವೆ ಟೈಮ್ ಬಂದಾಗ ನಿನ್ನ ಮಗನ ಜೊತೆ ನಿಮ್ಮ ಮಳೆಯ ನಿನ್ನ ಮಗಳ ಜೊತೆ ಇದ್ದೇ ಇರ್ತಾರೆ. ಆಮೆನ್. ಹಲ್ಲೆಲೂಯ. ಇವಾಗ ದೂರ ಇರಬಹುದು, ಆದ್ರೆ ಒಂದು ದಿವಸ ಈ ಸಭೆಯಲ್ಲಿ ಬಂದು ಸೇರ್ತಾರೆ, ದೇವರ ರಾಜ್ಯದಲ್ಲಿ ಸೇರ್ತಾರೆ. ಹಲ್ಲೆಲೂಯ. ಮಗನು ಕುಡಿಯೋದು ಬಿಟ್ಟಿಲ್ಲ, ಗಂಡ ಕುಡಿಯೋದು ಬಿಟ್ಟಿಲ್ಲ, ಅದು ಲೋಕಕ್ಕೆಲ್ಲ ಗೊತ್ತಿರೋ ವಿಚಾರ. ಅವ್ರು ಏನ್ ಹೇಳ್ತಾರೋ ಅದು ನೀನ್ ನಂಬೇಡ. ನಿನ್ ನಂಬಿಕೆ ಹೆಂಗಿರ್ಬೇಕಂದ್ರೆ ನನ್ನ ಗಂಡ ಕುಡಿಯಲ್ಲ. ನೀನ್ ಬೆಳಗ್ಗೆ ತಕ್ಷಣ ಕನಸಲ್ಲಿ ಕೂಡ ನಿನ್ ಗಂಡ ಕುಡ್ಕೊಂಡಂಗಿದ್ದಂಗೆ, ಬಾಟ್ಲ್ ಕೈಲಿದ್ದಂಗೆ, ತೋಳಾಡ್ದಂಗೆ ನೋಡ್ತಾ ಇದ್ರೆ ಅದು ಹಂಗೆ ಆಗ್ತಾ ಇರ್ತದೆ. ರಾತ್ರಿ ಒಂದು ನೋಡ್ದೆ, ಅದೇನಪ್ಪ ಅಂದ್ರೆ ಅವರು ನನ್ ಗಂಡ ಕುಡಿತಾ ಇದ್ದ, ಹಂದಿ ಜೊತೆಲಿ ಮಲ್ಕೊಂಡಿದ್ದ, ಡ್ರಗ್ಸ್ ಎಲ್ಲ ಓಡಾಡ್ದ, ಇಂಥದೆಲ್ಲ ನೋಡ್ತಾ ಇರ್ತೀರ. ಅದನ್ನ ನೋಡ್ಬೇಡ್ರಿ. ಆ ನಂಬಿಕೆ, ಆ ಪ್ಲೇಟ್ ಚೇಂಜ್ ಮಾಡ್ರಿ. ಏನ್ ಪ್ಲೇಟ್ ಚೇಂಜ್ ಮಾಡ್ಬೇಕು? ನನ್ ಗಂಡ ಯಾರನ್ನ ಕುಡಿಯಕ್ ಬಂದ್ರೆ ನಾನು ಕುಡಿಯಲ್ಲ ಹೋಗೋ ಅಂತ ಹಂಗ ಹೇಳ್ದ, ಹಂಗ್ ನೋಡ್ರಿ. ನನ್ನ ಮಗ ಕುಳ್ದಿಲ್ಲ, ನನ್ನ ಹೆಂಡತಿ ಜಗಳ ಮಾಡಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಮ್ಮ ಆಲೋಚನೆ, ನಮ್ಮ ಮಾತು ಚೇಂಜ್ ಮಾಡುವಾಗ, ನಂಬಿಕೆ ನಂಬಿಕೆ ದೃಢವಾಗಿದ್ದಾಗ ಅನೇಕ ಬದಲಾವಣೆಗಳು ನಮ್ಮ ಜೀವಿತದಲ್ಲಿ ನೋಡಕ್ ಸಾಧ್ಯವಾಗ್ತದೆ. 100% ಆಗುತ್ತೆ. ಆಮೆನ್. ಜನರಿಗೆ ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. 6ನೇ ವಾಕ್ಯ ನೋಡ್ರಿ, 11ನೇ ಅಧ್ಯಾಯ 6ನೇ ವಾಕ್ಯ ನೋಡುವಾಗ, ಆದ್ರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ನೋಡ್ರಿ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದು ಅಸಾಧ್ಯ. ದೇವರನ್ನ ಮೇಲೆ ನಂಬಿಕೆ ಇದ್ರೆ ಮಾತ್ರ ಎಲ್ಲವೂ ಸಾಧ್ಯವಾಗುತ್ತೆ. ನಂಬಿಕೆ ಇಲ್ಲ ಅಂದ್ರೆ ಯಾವುದು ನಡೆಯಲ್ಲ. ಆಮೆನ್. ಆಮೆನ್. ಈಗೊಂದು ಬೀರು ಇದೆ, ಆ ಬೀರಿಗೆ ಬೀಗ ಇದೆಯಾ ಇಲ್ವಾ? ಇದೆ. ಬೀರು ಒಳಗೆ ಎಲ್ಲಾ ವಸ್ತುಗಳು ಇಟ್ಟಿದ್ದೀರಾ, ಬೆಳ್ಳಿ ಬಂಗಾರ ದುಡ್ಡೆಲ್ಲ ಇಟ್ಟಿದ್ದೀರಾ, ಗುಡ್, ಒಳ್ಳೇದು. ಆದ್ರೆ ಕೀ ಇಲ್ಲ ಅಂದ್ರೆ ಇಟ್ಟು ಏನ್ ಪ್ರಯೋಜನ? ಹೆಂಗ್ ತಗೊಳ್ತೀಯಾ?
ಆಗಲ್ಲ. ಅದಕ್ಕೆ ಆ ತೆಗೆಯೋದಕ್ಕೆ ಏನಂದ್ರೆ ನಂಬಿಕೆ. ಏನದು? ಜರ ಹೇಳಿ, ಏನು? ನಂಬಿಕೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾವು ಈ ಬೇಸಿಗೆ ಬರ್ತಾ ಬರ್ತಾ ಜಾಸ್ತಿ ಬಿಸಿಲು ಜಾಸ್ತಿ ಆದಾಗ ಸಣ್ಣ ಸಣ್ಣ ನೀರಾವರಿಗಳೆಲ್ಲ ಸ್ಟಾಪ್ ಆಗ್ತಾ ಹೋಗ್ತದೆ, ಬೋರ್ಗಳೆಲ್ಲ ಬತ್ತಿ ಹೋಗ್ತಾ ಇರ್ತದೆ. ಆ ಪಕ್ಕದಲ್ಲಿ ಬೋರು ನಿಂತೋಯ್ತು, ಈ ಕಡೆ ಬೋರು ನಿಂತೋಯ್ತು, ಈ ಕಡೆ ಬೋರ್ ನಿಂತೋಯ್ತು. ನಿಜ, ಅದು ನಿಜನಾ? ನಿಜ. ನಿನ್ನ ಬೋರ್ ಮಾತ್ರ ನಿಲ್ಲಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವ್ರ ಊರೆಲ್ಲ ಹೇಳ್ಕೊಂಡ್ ಬರ್ತಾರೆ ಏನಂತೇಳಿ, ನನ್ನ ಬೋರು ನಿಂತೋಯ್ತು, ನನ್ನ ಬೋರು ನಿಂತೋಯ್ತು, ನನ್ನ ಬೋರು ನಿಂತೋಯ್ತು ಅಂತೇಳಿ. ಆಮೆನ್, ಪ್ರೈಸ್ ದಿ ಲಾರ್ಡ್. ಬಟ್ ನಮ್ಮ ನಂಬಿಕೆ ಏನ್ ಗೊತ್ತಾ? ನೀರಿಗೆ ಯಜಮಾನ ನಮ್ಮೊಳಗೆ ಇದ್ದಾನೆ, ಬೋರಿಗೆ ಯಜಮಾನ ನಮ್ಮೊಳಗೆ ಇದ್ದಾನೆ. ನನ್ನ ಬೋರು ನಿಲ್ಲಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ಬೋರು ನಿಲ್ಲಲ್ಲ. ಹೇಳ್ತೀರಾ? ತೋಟ ಇರೋರಲ್ಲಿ ನನ್ನ ಬೋರ್ ನಿಲ್ಲಲ್ಲ, ನನ್ನ ಬೋರಲ್ಲಿ ನೀರು ಬರುತ್ತದೆ. ಆಮೆನ್, ಆಮೆನ್. ನಿರಂತರವಾಗಿ ನೀರಿರುತ್ತದೆ, ಜೀವ ಜಲ ಉಕ್ಕಿ ಬರುತ್ತೆ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಇದಕ್ಕೆಲ್ಲ ಕೀ ಏನು? ನಂಬಿಕೆ. ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸೋದಕ್ಕೂ ಆಗಲ್ಲ, ದೇವರಿಂದ ಏನು ಪಡ್ಕೊಳ್ಳೋಕ್ಕೂ ಆಗಲ್ಲ. ಆಮೆನ್, ದೇವರಿಗೆ ಸ್ತೋತ್ರ. ಈ ದೆವ್ವ ಬಿಟ್ಟು ಹೋಗುತ್ತಂದ್ರೆ ಅಲ್ಲ, ಅದು ಚಿಕ್ಕ ದೇವಲ್ಲ, ಕಾಟಾರಿ ದೇವ. ಅದು ಯಾವ ದೇವ? ಆದ್ರೆ ದೇವನೇ. ಇಲ್ಲ, ಇದು ದೊಡ್ಡ ದೇವ. ಚಿಕ್ಕ ದೇವ ದೊಡ್ಡ ದೇವ ಏನು ಇಲ್ಲ, ದೇವನೇ. ಏನದು? ಆದ್ರೆ ಆ ದೇವ ಯೇಸು ಕ್ರಿಸ್ತನ ಹೆಸರಲ್ಲಿ ಇರಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಓಕೆ, ಜ್ಞಾನೋಕ್ತಿಗಳು 3ನೇ 5ನೇ ವಾಕ್ಯ ಓದ್ರಿ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ. ಅಮ್ಮ ಬೈಬಲ್ ತೆಗೆದ್ರ? ಮದುವೆ ಗಂಡು ನೋಡ್ರಿ, ಅವ್ರು ತೆಗೆದುಕೊಡ್ರಿ, ಓದ್ರಿ, ಗಮನಿಸ್ರಿ ಕಡೆ. ಇಲ್ಲ, ನೀವು ಊಟ ಆಗವ ಹುಡುಗಿ ನೋಡಿರಿ, ಹುಡುಗಿ ನೋಡಿ. ಮದುವೆ ದಿವಸ ಎಲ್ಲಿ ಊಟ ಅಂತ ಎಲ್ಲರೂ ಊಟ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳಿದ್ರೆ ನೋಡ್ರಿ, ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳೋದು ಯಾವಾಗ? ನನಗೆ ಇಷ್ಟು ವರ್ಷ ಆಗಿದೆ ಗೊತ್ತಾ, ಈ ಕೆಲಸದಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್, ಈ ವ್ಯಾಪಾರದಲ್ಲಿ ಫುಲ್ ಎಕ್ಸ್ಪೀರಿಯನ್ಸ್, ತೋಟದಲ್ಲಿ ಎಕ್ಸ್ಪೀರಿಯನ್ಸ್, ಯಾವುದೇ ಡಿಪಾರ್ಟ್ಮೆಂಟ್ ಬಿಟ್ಟರು ಸಹ ನನಗೆ ಅನುಭವ ಇದೆ. ಆ ಅನುಭವನ ಇಟ್ಕೊಂಡು ನಂಬೋದಲ್ಲ. ಅನುಭವ ಇರ್ಲಿ ಇಲ್ದಿರ ಹೋಗಲಿ, ದೇವರ ಮೇಲೆ ನಂಬಿಕೆ ಇಟ್ಟು ನಡೆಯೋದು ನಿಜವಾದ ಜೀವನ ಕೊಡುವಂತದ್ದಾಗಿದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ನಿನ್ನ ಅನುಭವ ಒಂದು ದಿವಸ ಫೇಲ್ಯೂರ್ ಆಗುತ್ತೆ, ದೇವರು ನಂಬಿದನ ಫೇಲ್ಯೂರ್ ಆಗೋದೇ ಇಲ್ಲ. ಅನುಭವ ನಾನು ಹೇಳ್ತೇನೆ, ಈಗ ನಾನು ಹಂಗ ಅಂದ್ಕೊಂಡಿಲ್ಲ, ನಾನು ಹಿಂಗ ಅಂದ್ಕೊಂಡಿದ್ದೆ. ನನ್ನ ಅನುಭವದಲ್ಲಿ ಇದು ಫಸ್ಟ್ ಟೈಮ್ ಅಬೌಟ್, ನಾನು ಈ ತರ ಆಗ್ತದೆ ಅಂದ್ಕೊಂಡಿರ್ಲಿಲ್ಲ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಓಕೆ, ಏನ್ ಹೇಳಲ್ಪಟ್ಟಿದ್ದಿಲ್ಲ ನೋಡ್ರಿ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲೇ ಭರವಸೆ ಇಡು. ದೇವರ ಮೇಲೆ ನಂಬಿಕೆ ಇಡು, ಕ್ರಿಸ್ತನ ಮೇಲೆ ನಂಬಿಕೆ ಇಡು. ನಿನ್ನ ಸ್ವಂತ ಬುದ್ಧಿ ಮೇಲೆ ಆಧಾರವಾಗಿರಬೇಡ, ನಿನ್ನ ಅನುಭವದ ಮೇಲೆ ಆಧಾರವಾಗಿರಬೇಡ. ಜನ ಏನ್ ಹೇಳ್ತಾರೋ ಅದನ್ನ ನಂಬೇಡ, ಅದನ್ನು ಮಾತಾಡಬೇಡ. ದೇವರು ಏನ್ ಹೇಳಿದ್ನೋ ಅದನ್ನು ಮಾತಾಡು. ಕುತ್ಕೊಳ್ಳೋವಾಗ ಇದಳವಾಗ ಅದನ್ನ ಹೇಳು, ಅದನ್ನ ಧ್ಯಾನ ಮಾಡು, ಅದನ್ನ ಕ್ಲೈಮ್ ಮಾಡ್ಕೋ. ಆಮೆನ್, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಫೆಸ ಪತ್ರಿಕೆ 2:8 ವಾಕ್ಯ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೀವಿ ನಾವು. ಆಮೆನ್. ಹೆಂಗೆ ನಾವು ರಕ್ಷಣೆ ಹೊಂದಿದ್ದೀವಿ? ನಂಬಿಕೆಯ ಮೂಲಕ. ಎಷ್ಟು ಜನ ರಕ್ಷಣೆ ಹೊಂದಿದ್ದೀರಿ? ನೀವು ರಕ್ಷಣೆ ಹೊಂದಿದ್ದಕ್ಕೆ ಏನ್ ಕಾರಣ? ನಂಬಿಕೆ. ನಾವು ಯೇಸು ನಂಬಿದಕ್ಕೆ ನಾವು ರಕ್ಷಣೆ ಹೊಂದಿದ್ದೀವಿ. ರಕ್ಷಣೆ ಬಂದು ಫ್ರೀ. ರಕ್ಷಣೆ ಏನದು? ಫ್ರೀ ಆಗಿ. ಯಾರು ಕೊಟ್ಟಿದ್ದು?
ಯೇಸು ಸ್ವಾಮಿ. ಹೆಂಗ್ ಕೊಟ್ರು? ನಮಗೋಸ್ಕರ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಉಣ್ಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದಿದ್ದಾರೆ. ನಾವು ಆತನ ನಂಬೋದ್ರಿಂದ ಆತನ ಮಕ್ಕಳಾದ್ವಿ. ಆತನ ಮಕ್ಕಳಾಗಿರೋದ್ರಿಂದ ನಾವು ನೀತಿವಂತರಾದ್ವಿ. ಆದ್ರೆ ರಕ್ಷಿಸಲ್ಪಟ್ಟಿದೆ ಅಂದ್ರೆ ಏಸಪ್ಪನ ಕೃಪೆ. ನಾನು ಬದುಕಿರೋದು ಏಸಪ್ಪನ ಕೃಪೆ. ನಾನು ನಿಂತಿರೋದು ಏಸಪ್ಪನ ಕೃಪೆ. ನನ್ನ ಹತ್ರ ಏನೆಲ್ಲ ಇದೆಯೋ ಅದು ಏಸಪ್ಪನ ಕೃಪೆ. ಮುಂದೆ ಏನ್ ನಡೀತದೆ ಒಳ್ಳೆದೆಲ್ಲವೂ ಏಸಪ್ಪನ ಕೃಪೆಯಾಗಿದೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಸ್ತೋತ್ರ. ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯ 28ನೇ ವಾಕ್ಯ. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಇಲ್ಲಿ ಗಮನಿಸ್ರಿ, ಯೇಸು ಸ್ವಾಮಿ ಹೇಳಿದಂತ ವಾಕ್ಯ ಭಾಗ ಇದು. 15ನೇ ಅಧ್ಯಾಯದಲ್ಲಿ ಒಂದು ಘಟನೆ ನಡೀತದೆ. ಒಬ್ಬ ಸ್ತ್ರೀ ಇದ್ದಾಳೆ. ಆ ಸ್ತ್ರೀಗೆ ಒಬ್ಬ ಮಗಳಿದ್ದಾಳೆ. ಆ ಮಗಳಿಗೆ ದೆವ್ವ ಹಿಡಿದು ಬಿಟ್ಟಿದೆ. ಏನ್ ಹಿಡಿದಿದೆ? ದೆವ್ವ ಹಿಡಿದಿದೆ. ಎಲ್ಲೆಲ್ಲೋ ಹೋಗಿ ತೋರಿಸಿದ್ರು, ಆ ಮಗಳಿಗೆ ಆ ದೆವ್ವ ಬಿಡುಗಡೆ ಆಗ್ಲಿಲ್ಲ. ಎಷ್ಟೋ ದುಡ್ಡು ಖರ್ಚು ಮಾಡಿದ್ರು, ಬಿಡುಗಡೆ ಆಗ್ಲಿಲ್ಲ. ಕೊನೆಗೆ ಆ ತಾಯಿಗೆ ಯೇಸು ಸ್ವಾಮಿ ಕುರಿತಾಗಿ, ಯೇಸು ಕ್ರಿಸ್ತನ ಕುರಿತಾಗಿ ಯಾರೋ ಹೇಳಿದ್ರು, ಯೇಸು ಸ್ವಾಮಿ ಬಳಿಗೆ ಹೋದ್ರೆ ನಿನ್ನ ಮಗಳಿಗೆ ಹಿಡಿದಂತ ದೆವ್ವ ಬಿಟ್ಟು ಹೋಗ್ಬಿಡ್ತದೆ ಅಂತ. ಏನಂತೇಳಿ? ಬಿಟ್ಟು ಹೋಗ್ಬಿಡ್ತದೆ ಅಂತ. ಆದ್ರೆ ಫಸ್ಟ್ ಸಾರಿ ಯೇಸು ಸ್ವಾಮಿ ನೋಡುವಾಗ ನೋಡ್ರಿ, ಮತ್ತಾಯ ಬರೆದ ಸುವಾರ್ತೆ 15ನೇ ಅಧ್ಯಾಯ 22ನೇ ವಾಕ್ಯದಿಂದ. ಆ ಸೀಮೆಯಿಂದ ಕಾನಾನ್ಯರೊಬ್ಬಳು ಹೊರಟು ಬಂದು, ಸ್ವಾಮಿ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಯೇಸುವಿನ ಬಗ್ಗೆ ಗೊತ್ತಾಯ್ತು. ಈಗ ಯೇಸುವಿನ ಬಳಿಗೆ ಬಂದಾಕೆ ಬಂದು ಕೇಳ್ತಿದ್ದಾಳೆ, ಪ್ರಾರ್ಥನೆ ಮಾಡ್ತಿದ್ದಾಳೆ. ಯೇಸುಸ್ವಾಮಿ ನೋಡಿದ್ದಾಳೆ. ಯೇಸುಸ್ವಾಮಿ ನೋಡಿ ಏನಂತ ಹೇಳ್ತಿದ್ದಾಳೆ? ಯೇಸುವೇ, ದಾವಿದ ಕುಮಾರನೇ, ಸ್ವಾಮಿ, ಸ್ವಾಮಿ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ಏನ್ ಹಿಡಿದಿದೆ? ದೆವ್ವದ ಕಾಟ ಬಹಳವಾಗಿದೆ. ಹೇಳಿ, ನನ್ನ ಮಗಳಿಗೆ ದೆವ್ವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಎಂದು ಕೂಗಿಕೊಂಡಂತೆ. ಆದ್ರೆ ಯೇಸುಸ್ವಾಮಿ ಏನು ಉತ್ತರ ಕೊಡ್ಲಿಲ್ಲ. ಆದರೆ ಆತನು ಆಕೆಗೆ ಏನು ಉತ್ತರ ಕೊಡಲಿಲ್ಲ. ಏನ್ ಮಾಡಿಲ್ಲ? ಏನು ಉತ್ತರ ಕೊಡಲಿಲ್ಲ. ಕೆಲವು ಟೈಮ್ಗಳಲ್ಲಿ ಚರ್ಚ್ಗೆ ಯಾರ ಮಾತ ಕೇಳ್ಬಿಟ್ಟು, ನಾನು ಅಲ್ಲಿ ಹೋಗಿದ್ದೆ, ಹಿಂಗೆ ಹೇಳಿದ್ರು, ನಾನು ಬಂದೆ ನಿಮ್ ಚರ್ಚ್ಗೆ, ನಾನು 3 ಸತಿ ಬಂದೆ, 4 ಸತಿ ಬಂದೆ, ಏನೂ ಆಗ್ಲಿಲ್ಲ. ಕೆಲವು ಟೈಮ್ಗಳಲ್ಲಿ ನಮ್ಮ ವಿಶ್ವಾಸವನ್ನ ಪರೀಕ್ಷೆ ಮಾಡ್ತಾರೆ ದೇವರು. ಆಮೇಲೆ ಬಂದ ತಕ್ಷಣ ಆಗ್ಬಿಡ್ಬೇಕು, ಎಲ್ಲಾನು ಅದ್ಭುತ ಆಗ್ಬಿಡ್ಬೇಕು. ಈ ರೀತಿ ಇದನ್ನ ನೋಡ್ತೀವಿ. ಚರ್ಚ್ ಒಳಗೆ ಬಂದ ತಕ್ಷಣ 5 ನಿಮಿಷಕ್ಕೇನೆ ಆಗ್ಬಿಡ್ಬೇಕು ಅದ್ಭುತ ಅಂತ ಕಾಯ್ತಾ ಇರ್ತೀವಿ. ಅದಕ್ಕೆ ಕೆಲವು ಟೈಮ್ಲಿ ದೇವರ ಅನುಮತಿ ಕೊಡೋದಿಲ್ಲ. ಕೆಲವು ಟೈಮ್ನಲ್ಲಿ ಪಟ್ಟಂತ ಆಗ್ಬಿಡುತ್ತೆ. ನೀವು ಪೆಟ್ರೋಲ್ ಬಂಕ್ ಹತ್ರ ಬರುವಾಗ್ಲೇನೆ ಬಿಡುಗಡೆ ಆಗ್ಬಿಟ್ಟಿರ್ತದೆ, ಕಾಯಿಲೆಗಳು, ಸಮಸ್ಯೆಗಳ ಪರಿಹಾರ ಆಗ್ಬಿಟ್ಟಿರ್ತದೆ. ಆದ್ರೆ ಕೆಲವು ಟೈಮ್ಗಳಲ್ಲಿ 3 ವಾರ 4 ವಾರ 5 ವಾರ ಬಂದಿದ್ರು ನನಗೆ ಹಂಗೆ ಇದೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಯೇಸುಸ್ವಾಮಿ ಉತ್ತರ ಕೊಟ್ಟಿಲ್ಲ ಅಂತ ಮಾತ್ರಕ್ಕೆ ಆ ಅಮ್ಮ ವಾಪಸ್ ಹೋಗ್ಲಿಲ್ಲ. ಆ ಅಮ್ಮ ತೀರ್ಮಾನ ಮಾಡಿದ್ರು, ಎಷ್ಟು ದಿವಸ ಆದ್ರೂ ಪರವಾಗಿಲ್ಲ, ಹೇಗಾದ್ರೂ ಪರವಾಗಿಲ್ಲ, ಇವತ್ತು ನನ್ನ ಮಗಳಿಗೆ ದೆವ್ವ ಬಿಡುಗಡೆ ಆಗಲೇಬೇಕು, ಯೇಸುಸ್ವಾಮಿ ಬಿಡುಗಡೆ ಮಾಡೇ ಮಾಡ್ತಾಳೆ ಅಂತೇಳಿ ನಂಬಿಕೆಯಿಂದ ಕುತ್ಕೊಂಡ್ಲ ಅಮ್ಮ. ಆಮೆನ್, ಹಲ್ಲೆಲೂಯಾ. ಕೆಲವು ಟೈಮ್ಲಿ ಉತ್ತರ ಕೊಟ್ಟಿಲ್ಲ ಅಂತ ಚರ್ಚ್ಗೆ ಬರೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಬಿಟ್ಬಿಟ್ಟು ಬಿಡಪ್ಪ ಇನ್ನೊಂದು ನೋಡೋಣ, ಅಲ್ಲಿ ನೋಡೋಣ ಅಂತ ಹೇಳಿಕೊಂಡು ಹೋಗ್ಬಿಡ್ತಾರೆ. ಈ ಅಮ್ಮ ಹಂಗಲ್ಲ, ಎಲ್ಲ ನೋಡ್ಕೊಂಡ್ ಬಂದವಳೆ. ಎಲ್ಲಾ ನೋಡ್ಕೊಂಡ್ ಬಂದಿದ್ದಕ್ಕೆ ಆ ಅಮ್ಮನ ಗೊತ್ತಾಗಿದೆ ಏನಂದ್ರೆ, ಈ ನನ್ನ ಸಮಸ್ಯೆಗೆ ಯೇಸುಸ್ವಾಮಿ ಒಬ್ಬರೇ ಪರಿಹಾರ, ಇವರು ಬಿಟ್ಟರೆ ಬೇರೆ ಯಾರು ಇಲ್ಲ. ಆಮೇಲೆ ಹೇಳಿ, ನನ್ನ ಸಮಸ್ಯೆಗೆ ಯೇಸುಸ್ವಾಮಿ ಒಬ್ಬರೇ ಪರಿಹಾರ. ಪದ್ದ ನೋಡಿ, ನಿನ್ನ ಸಮಸ್ಯೆಗೆ ಯೇಸುಸ್ವಾಮಿಯೇ ಪರಿಹಾರ. ಆಮೆನ್. ಎಷ್ಟು ಜನ ನಂಬ್ತೀರಾ ನಿಮ್ಮ ಸಮಸ್ಯೆಗೆ ಯೇಸುಸ್ವಾಮಿ ಪರಿಹಾರ ಅಂತ? ನಂಬ್ತೀರಾ? ನಂಬಿರೋರೆಲ್ಲ ಕೈಗೆತ್ತಿ ಹಾಲೆಲೂಯಾ ಹೇಳಿ. ಎಷ್ಟು ಜನ ನಂಬೋರು ಗ್ಯಾರಂಟಿ ಜೋರಾಗಿ ಹೇಳಬೇಕು. ಇಷ್ಟೇ ನಿಮ್ ನಂಬಿಕೆ, ಇನ್ನೂ ಜೋರಾಗಿ ಹಾಲೆಲೂಯಾ. ಚಪ್ಪಾಳೆ ದೇವರ ಮಹಿಮೆಗೆ ಜೋರಾಗಿ. ದೇವರಿಗೆ ಸ್ತೋತ್ರ. ಆಮೆನ್. ಈಗ ಯೇಸುಸ್ವಾಮಿ ಉತ್ತರ ಕೊಡ್ಲಿಲ್ಲ. ಆದ್ರೆ ಯೇಸುಸ್ವಾಮಿ ಶಿಷ್ಯರು ಕೂಡ ಬಂದ್ಬಿಟ್ಟು, ಸ್ವಾಮಿ, ಅಯ್ಯಮ್ಮ ಏನೋ ತುಂಬಾ ಕೇಳ್ಕೊಂಡ್ ಬರ್ತಾಳೆ, ತುಂಬಾ ಬೇಜಾರು, ಸ್ವಾಮಿ ಸ್ವಾಮಿ ಅನ್ಕೊಂಡ್ ಬರ್ತಾಳೆ, ಏನೋ ಮಾಡಿ ಸಹಾಯ ಮಾಡಪ್ಪ ಅಂತೇಳಿ ಯೇಸುಸ್ವಾಮಿ ಕೇಳ್ಕೊಂತಾರೆ.
ಅವಾಗ ಅಲ್ಲಿ ಸಂಭಾಷಣೆ ಆಗ್ತದೆ. ಇದೆಲ್ಲ ಬಿಡ್ರಿ, ಆದ್ರೆ ಒಂದು ವಾಕ್ಯ ಕೊನೆಯಲ್ಲಿ ಹೇಳ್ತಾ ನೋಡ್ರಿ 28ನೇ ವಾಕ್ಯದಲ್ಲಿ, ಆಗ ಯೇಸು ಆಕೆಗೆ ಅಮ್ಮ ಅಮ್ಮ ನಿನ್ನ ನಂಬಿಕೆ ಬಹಳ. ಯಾಕೆ ಹೇಳಿ? ಅಮ್ಮ ನಿನ್ನ ನಂಬಿಕೆ ಬಹಳ. ಯಾಕೆ? ನಾನು ಉತ್ತರ ಕೊಟ್ಟಿಲ್ಲ, ಅವಾಗಲೇ ಹೋಗ್ಬೇಕಾಗಿತ್ತು. ಅದು ನಿನ್ನ ನಂಬಿಕೆ ಯಾವಾಗ ಅಲ್ಲ. ಎಷ್ಟು ಜನ ಇದ್ದಾರೆ, ಯಾರು ಒಬ್ರು ಹೇಗಿದ್ದೀರಿ ಅಂತ ಕೇಳಿಲ್ಲ. ಆ ಪಾಸ್ಟರ್ ಅವ್ರು ಯಾರಿಗೋ ಪ್ರೇರಣೆ ಮಾಡ್ಕೊಂಡಿದ್ದ, ನನ್ನ ಕಡೆ ನೋಡೇ ಇಲ್ಲ. ಆಮೇಲೆ ಈ ತರ ಆಗೋದು ಸಹಜ. ನಮ್ಮ ಹಳೆ ವಿಶ್ವಾಸಗಳು ಫುಲ್ ಬಿಸಿ. ಇಲ್ಲಿ ಬಂತ ಎಷ್ಟು ಬೇಗ ಬಿಡ್ತಾರೋ ಅಷ್ಟು ಬೇಗ ಫಾಸ್ಟ್ ಆಗಿ ಹೋಗ್ಬಿಡ್ತಾರೆ. ಯಾರನ್ನ ಹೊಸಬ್ರು ಬರ್ಲಿ ಅಳು ಬರ್ಲಿ, ಗೋಡೆ ಮಾತಾಡ್ಕೊಳ್ತೇವೆ ಬಿಡು, ಕಂಬಗಳು 2 ಇದ್ದಾವೆ, ಆ ಕಂಬಗಳು ಮಾತಾಡ್ಕೊಳ್ತೇವೆ, ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಆಮೇಲೆ ಅದು ಹಂಗಲ್ಲ. ವಿಶ್ವಾಸಿ ಲಕ್ಷಣ ಏನಂದ್ರೆ ಸೇವೆ ಅಂತೂ ಮಾಡಲ್ಲ. ಅಟ್ಲೀಸ್ಟ್ ಸಭೆಯಲ್ಲಿ ಹೊಸದಾಗಿ ಬಂದವ್ರಿಗೆ ಕೂತ್ಕೊಂಡು ಹೇಗಿದ್ದೀರಾ, ನಿಮ್ಗೆ ಸಮಸ್ಯೆ ಇಲ್ಲ, ನಾನು ನಿಮ್ಗಾಗಿ ಪ್ರಾರ್ಥನೆ ಮಾಡ್ತೀನಿ, ಅವ್ರ ಹತ್ರ ಅವ್ರ ಹೆಸರು ಹೇಳಿ, ಅವ್ರಿಗೆ ಹೆಸರಿಗೆ ತಗೊಂಡು ಪ್ರಾರ್ಥನೆ ಮಾಡೋದು, ಪ್ರೋತ್ಸಾಹ ಮಾಡೋದು ಎಲ್ಲ ಮಾಡ್ಬೇಕು. ಅಟ್ಲೀಸ್ಟ್ ಹೊರಗಡೆ ಅಂತೂ ಹೋಗಲ್ಲ, ಒಳಗಡೆನೆ ಬಂದಿರೋರನ್ನ ಮಾತಾಡ್ಸು. ಇಲ್ಲಿ ಬಂದವರು ಪ್ರತಿಯೊಬ್ಬರನ್ನು ಹೋಗುವಾಗ ಒಬ್ರಿಗೊಬ್ರು ಮಾತಾಡಿಸಿ ಥ್ಯಾಂಕ್ಸ್ ಕೊಟ್ಬಿಟ್ಟು ಹೋಗ್ಬೇಕು. ಅದು ನಿಜವಾದ ವಿಶ್ವಾಸ. ಏನ್ ಮಾಡ್ಬೇಕು? ಇಲ್ಲ ಆಮೇಲೆ ಅಂದ ತಕ್ಷಣ ಆ ಕಿಟಕಿಯಿಂದ ಬಾಗ್ಲಿಂದ ಹಂಗೋಗ್ಬಿಡೋದು, ಇಲ್ಲಿರೋರು ಹಿಂಗೆ ಹೋಗ್ಬಿಡ್ತಾರೆ. ಇಲ್ಲ, ಇಲ್ಲಿರೋರು ಎಲ್ಲರನ್ನು ಒಬ್ರಿಗೊಬ್ರು ಕೈ ಕೊಡ್ಬೇಕು. ಗಂಡಸರಿಗೆ ಹೆಂಗಸರು ಕೊಡಕ್ ಹೋಗ್ಬಿಟ್ರೆ ಕೈನ, ಗಂಡಸರು ಹೆಂಗಸರು ಕೊಡ್ಬೇಡಿ, ಸ್ತೋತ್ರ ಮಾಡ್ರಿ. ಅದ್ರ ಹೆಂಗಸರು ಸ್ತೋತ್ರ ಮಾಡಿ, ಗಂಡಸರು ವಾಕ್ಯ ಮುಗಿದ ತಕ್ಷಣ ಬ್ರದರ್ ಹೇಗಿದ್ದೀರಾ, ಹಿಂಗಿದ್ದೀರಾ, 1 ವಾರ ಆಯ್ತು ನಿಮ್ಮನ್ನು ನೋಡಿ, ಎಷ್ಟು ದಿವಸ ಆಯ್ತು, 1 ವಾರ ಆಯ್ತು ನೋಡಿ ಅಂತ ಮಾತಾಡಿ ಮುಂದೆ ಕಳಿಸ್ಬೇಕು. ಎಷ್ಟು ಜನ ಮಾಡ್ತೀರಿ ಇರ್ತಾರ? ಇವತ್ತಿನ ಏನ್ ಮಾಡ್ಬೇಕು? ಅರ್ಜೆಂಟಾಗಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಕೂತ್ಕೊಳ್ಳೋ, ಹೊಸ ಬಸ್ ಸ್ಟ್ಯಾಂಡ್ ಚೆನ್ನಾಗಿದೆ, ತಣ್ಣಗಿದೆ, ಅಕ್ಕಪಕ್ಕದಲ್ಲಿ ಸೇರಿ ಮಾತಾಡು. ಇವರೇ ನಮ್ಮ ಅಕ್ಕ ತಂಗಿಯರು, ಇವರೇ ನಮ್ಮ ಅಣ್ಣ ತಮ್ಮಂದರು. ಆಮೇಲೆ ನಿಮ್ ಸ್ವಂತ ಅಕ್ಕನೋ ಅಣ್ಣನೋ 1 ವಾರ ಆದ್ಮೇಲೆ ಬೇರೆ ಊರಿಂದ ಬಂದಾಗ ನೀವು ಮಾತಾಡದೆ ಬಿಟ್ಟು ಕಳಿಸ್ಬಿಡ್ತೀಯಾ? ಹುಡ್ಕೊಂಡು ಹೋಗ್ತೀಯಲ್ಲ, ಹುಡ್ಕೊಂಡು ಹೋಗಿದ್ದಿಂದ ಹೆಂಗ್ ಬಂದ ಮಾತಾಡ್ತೀಯಲ್ವಾ? ಅದೇ ರೀತಿಯಾಗಿ ಬಂದಿರುವಂತ ಎಲ್ಲ ಹೊಸಬರು ಹಳಬರಾಗಿ ಎಲ್ಲರ ಜೊತೆ ಮಾತಾಡಬೇಕು. ಆಮೇಲೆ ಸರಿ ಗಮನಿಸ್ತೀರಿ, ಈ ತಾಯಿ ವಾಪಸ್ ಹೋಗ್ಲಿಲ್ಲ, ಯೇಸು ಸ್ವಾಮಿ ಮಾತಾಡಿಲ್ಲ, ವಾಪಸ್ ಹೋಗ್ಲಿಲ್ಲ, ಕೊನೆವರೆಗೂ ಇದ್ಲು. ಯೇಸು ಸ್ವಾಮಿ ಮಾತುಗೋಸ್ಕರ ಕಾಯ್ತಾ ಇದ್ಲು. ಯೇಸು ಸ್ವಾಮಿ ಕೊನೆಯಾಗ ಅಮ್ಮ ನಂಬಿಕೆ ನೋಡಿ ಹೇಳಿದ್ಲು, ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆ ಮಗಳು ಸ್ವಸ್ಥಳಾದಳು. ಬಿಡುಗಡೆ ಆಯ್ತಾ? ಒಂದ್ ವೇಳೆ ಅಯ್ಯಮ್ಮ ಹಂಗೆ ಹೋಗ್ಬಿಟ್ಟಿದ್ರೆ ಆಗ್ತಾಯ್ತಾ? ಇಲ್ಲ. ಅಯ್ಯಮ್ಮ ಏನ್ ಮಾಡಿದ್ಲು? ಹಠ ಮಾಡಿದ್ಲು, ನನ್ನ ಸರ್ವಸ್ವ ನೀನೇ, ನಿನ್ನ ಬಿಟ್ಟಾನು ಹೋಗೋದಿಲ್ಲ, ನೀನೇ ನನ್ನ ಬಲ, ನೀನೇ ನನ್ನ ಬಿಡುಗಡೆ, ನನ್ನ ಸಮಸ್ಯೆಗೆ ನೀನೇ ಪರಿಹಾರ ದೇವರಂತೇಳಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಕ್ಕೆ ಯೇಸು ಸ್ವಾಮಿನೇ ಮಾತಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡು ಅಮ್ಮ ಹೇಳ್ತಾಳೆ, ಯೇಸು ಸ್ವಾಮಿನೇ ಮಾತಾಡ್ತಾನೆ ಹುಡ್ಕೊಂಬಂದು. ಏನಂತಾನೆ? ಅಮ್ಮ ನಿನ್ನ ನಂಬಿಕೆ ಬಹಳ, ನಿನ್ನ ನಂಬಿಕೆಯಿಂದ ನಿನ್ನ ಮಗಳಿಗೆ ಏನಾಯ್ತು? ಸ್ವಸ್ಥತೆ ಆಯ್ತು, ನಿನ್ನ ಮನಸ್ಸಿನಂತೆ ಆಗಲಿ ಅಂತ ನಾವು ಉತ್ತರ ಕೊಟ್ಟು, ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಚಪ್ಪಲೋಡ ಮಹಿಮೆಗಾಗಿ ಆಕೆಯ ಮಗಳು ಬಿಡುಗಡೆ ಆದಳು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಅದ್ಭುತ ಮಾಡಿದ್ದು ಯಾರ್ದು? ಅಲ್ಲ, ಯಾರ ನಂಬಿಕೆ? ನನ್ನ ನಂಬಿಕೆ. ನಾನ್ ನಂಬದೆ. ಈಗ ಆದ್ರೂ ಆಗ್ಬೋದು, ಬೆಳಗ್ಗೆ ಆದ್ರೂ ಅದ್ಭುತ ಆಗ್ಬೋದು, ಸಾಯಂಕಾಲ ಆಗ್ಬೋದು, ನಾಳೆ ವಾರ ಆಗ್ಬೋದು, ನಾಳೆ ತಿಂಗಳಾಗ್ಬೋದು, ನಾಳೆ ವರ್ಷ ಆಗ್ಬೋದು, ಆದ್ರೆ ಯೇಸು ಸ್ವಾಮಿ ಅದ್ಭುತ ಮಾಡ್ತಾನೆ, ನನ್ನ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ಆ ಎಮ್ಮಲ್ಲಿ ಇತ್ತು. ಹಲ್ಲೆಲೂಯಾ. ಕೊನೆಯದಾಗ ಅಮ್ಮ ಗೆದ್ಲು. ಹೆಂಗಿದ್ಲು? ನಂಬಿಕೆಯಿಂದ ಗೆದ್ಲು. ಆ ನಂಬಿಕೆ ಯಾವತ್ತಷ್ಟು ನಮ್ಮಲ್ಲಿ ಸೋತು ಹೋಗ್ಬಾರ್ದು. ಹಲ್ಲೆಲೂಯಾ. ಪ್ರೈಸ್ ಗಾಡ್, ಪ್ರೈಸ್ ದಿ ಲಾರ್ಡ್. ಮತ್ತಾಯ ಸುವಾರ್ತೆ 21-22 ಓದ್ರಿ. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ, ಅದನ್ನೆಲ್ಲ ಹೊಂದುವಿರಿ ಅಂದನು. ಆಮೆನ್. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳಿದ ಮಾತು. ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? 4-5 ಜನ ಪ್ರೇಯರ್ ಮಾಡ್ತಾ ಇದ್ದೀವಿ. ವೆರಿ ಗುಡ್. ಉಳಿದವರೆಲ್ಲ ಪ್ರೇಯರ್ ಮಾಡಿಸ್ಕೊಳ್ತೀರಾ? ನೀವು ಯಾರು ಪ್ರೇಯರ್ ಮಾಡಲ್ಲ? ಪ್ರೇಯರ್ ಮಾಡಿಸ್ಕೊಳ್ಳೋರು ಜನ ಇದ್ದೀರಿ. ಒಬ್ರು ಪ್ರೇಯರ್ ಮಾಡಿಸ್ಕೊಳಲ್ಲ, 1-2 ಪ್ರೇಯರ್ ಮಾಡಿಸ್ಕೊಂತೀರ. ಆಮೇಲೆ ನೋಡಿ ಪ್ರೇಯರ್ ಮುಗಿದ ಎಲ್ಲ ಪ್ರೇಯರ್ ಮಾಡಿಸ್ಕೊಂತೀರ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ? ನೀವು ಪ್ರೇಯರ್ ಮಾಡಿದ್ರೆ
ನೀವು ನಂಬಿದ್ರೆ ನಿಮ್ ಪ್ರಾರ್ಥನೆಯಲ್ಲಿ ಅದೆಲ್ಲ ಆಗುತ್ತೆ ಅಂತ ಯೇಸು ಹೇಳ್ತಾರೆ. ಆಮೆನ್, ಆಮೆನ್. ನಿನ್ನ ಸಮಸ್ಯೆ, ರಾತ್ರಿ ನಾನು ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ, ಸಭೆಗಾಗಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಕೆಲವರು ಒಂದು ಭಾಗದಲ್ಲಿ ಜನ ಕೆಲವರು ಈ ರೀತಿಯಾಗಿ ಯೋಚನೆ ಮಾಡ್ತಾರೆ, ನಾನು ಸುಮಾರು ದಿವಸದಿಂದ ಬರ್ತಾ ಇದ್ದೀನಿ, ನನಗೇನು ಅದ್ಭುತ ಆಗ್ತಾ ಇಲ್ಲ, ಹೇಳಕ್ಕೂ ಆಗ್ತಾ ಇಲ್ಲ, ಸುಮ್ಮನೆ ಇರೋಕೆ ಆಗ್ತಾ ಇಲ್ಲ, ಅದ್ಭುತ ಆಗ್ತಾ ಇಲ್ಲ ಅಂತೇಳಿ ಕೆಲವು ಹೃದಯಗಳು ನೋವು ತಿಂತಾ ಇದ್ದೀನಿ ಅಂತೇಳಿ ರಾತ್ರಿ ಪ್ರಾರ್ಥನೆ ಮಾಡುವಾಗ ಕೇಳಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಇವಾಗ ಹೇಳ್ಬೇಕು ಅವಶ್ಯಕತೆ ಇರಲಿಲ್ಲ, ಆದ್ರೆ ವಾಕ್ಯದಲ್ಲಿ ಪವಿತ್ರ ಆತ್ಮ ಜ್ಞಾಪಕಪಡಿಸ್ತಾನೆ. ದೇವರು ಹೇಳ್ತಾನೆ, ಇವತ್ತು ಯಾವ ರೀತಿ ಆ ಗಳಿಗೆಯಲ್ಲಿ ಆ ಮಗಳಿಗೆ ಗುಣ ಆಯ್ತೋ, ಇದೇ ಗಳಿಗೆಯಲ್ಲಿ ಇದೇ ಸಮಯದಲ್ಲಿ ನಿಮ್ಮ ಸಮಸ್ಯೆನೂ ಪರಿಹಾರ ಆಗ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತಾರೆ, ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ತೀರೋ ಅದನ್ನೆಲ್ಲ ಹೊಂದುವಿರಿ. ಈಗ ನೀವು ಹೋಗುವಾಗ ನೀವೇ ಪ್ರೇಯರ್ ಮಾಡ್ಬೇಕು, ನಂಬಿಕೆಯಿಂದ ಪ್ರಾರ್ಥಿಸ್ಬೇಕು. ನಂಬಿಕೆಯಿಂದ ಪ್ರಾರ್ಥಿಸ್ಬೇಕಾದ್ರೆ ಆ ಪ್ರಾರ್ಥನೆ ನಿಮಗೆ ಜೀವನ ಕೊಡುತ್ತೆ. ನಾನು ಪ್ರಾರ್ಥನೆ ಮಾಡಲ್ಲ, ವಾರಕ್ಕೊಂದ್ಸತಿ ಬಂದು ಹೋಗ್ತೀನಿ ಅಂದ್ರೆ ಅದನ್ನ ಅವ್ರಿಗೇನೂ ಆಗಲ್ಲ. ಪ್ರೇಯರ್ ಮಾಡ್ಬೇಕು, ಪ್ರೇಯರು ಜೀವನ ಕೊಡುತ್ತೆ. ನಂಬಿಕೆ ನಮಗೆ ಜಯ ಮಾಡುತ್ತೆ. ಹಲ್ಲೆಲೂಯಾ. ಪ್ರಾರ್ಥನೆಯಲ್ಲಿ ನಂಬಿಕೆ ಇರಬೇಕು, ನಂಬಿಕೆಯಲ್ಲಿ ಪ್ರಾರ್ಥನೆ ಇರಬೇಕು. ಇದು ಒಂದಕ್ಕೊಂದು ಇದ್ರೆ ಮಾತ್ರ ಜೀವನ ಕೊಡಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಂದು ವೇಳೆ ಅನುಮಾನ ಪಟ್ರೆ, ಮೊದಲೇ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 6ನೇ ವಾಕ್ಯದಲ್ಲಿ ಈ ರೀತಿಯಾಗಿದೆ, 1:6. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸ್ವಲ್ಪವೂ ಸಂದೇಹ ಪಡದೆ, ಅನುಮಾನ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಸಮುದ್ರ ತೆರೆಯಂತೆ ಅಲಿಯುತ್ತಿರುವನು. ಆಮೆನ್. ಅನುಮಾನ ನಾವು ವ್ಯಕ್ತಿ ದೇವರಿಂದ ಏನು ಪಡ್ಕೊಳ್ಳೋದಿಲ್ಲ. ಯಾರಲ್ಲಿ ಅನುಮಾನ ಇರ್ತದೋ ಅವರು ಒಂದು ಜಾಗದಲ್ಲಿ ಇರೋದಿಲ್ಲ. ಅವರು ದೇವಸ್ಥಾನದಲ್ಲೂ ಇರ್ತಾರೆ, ಮಸೀದಿಯಲ್ಲೂ ಇರ್ತಾರೆ, ಈ ಚರ್ಚಲ್ಲೂ ಇರ್ತಾರೆ, ಕೆಳನ್ ಚರ್ಚ್ಗೂ ಹೋಗ್ತಾರೆ, ಮಾನ ಚರ್ಚ್ಗೂ ಹೋಗ್ತಾರೆ. ಹೆಂಗಂದ್ರೆ ಹೋಗೋ ಅವರು ಯಾರಪ್ಪ ಅಂದ್ರೆ ಅವರು ಅಪನಂಬಿಕೆ ಇರುವಂತವರು. ಯಾರವರು? ನಂಬಿಕೆ ಇಲ್ಲದವರ ಜೀವಿತ ಅಲಮಾರಿತನವಾಗಿರ್ತದೆ, ಎಲ್ಲದರಲ್ಲಿ ಓಡಾಡುವಂತಹ ಗುಣವಾಗಿರ್ತದೆ. ನಂಬಿಕೆ ಹೊಂದಿದ್ರೆ ನೀನಿರೋ ಜಾಗದಲ್ಲಿ ದೇವರ ಕಾರ್ಯ ಮಾಡ್ತಾನೆ. ಒಂದು ವೇಳೆ ಲೇಟ್ ಆಗ್ಬಹುದು, ಒಂದು ವೇಳೆ ನೀನು ಪರೀಕ್ಷೆ ಮಾಡಬಹುದು. ಯಾಕೋಬನ ಪತ್ರಿಕೆ 1ನೇ 3ನೇ ವಾಕ್ಯದಲ್ಲಿ ಕೂಡ ಇದೆ. ಅದಕ್ಕೆಲ್ಲ ಏನಪ್ಪಾ ಅಂದ್ರೆ ತಾಳ್ಮೆ ಇರಬೇಕು. ನಾನು 3ನೇ ವಾಕ್ಯ ನೋಡ್ರಿ, ನನ್ನ ಸಹೋದರರೇ, ನಿಮ್ಮ ನಂಬಿಕೆ ಹಾಕುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ನೀವು ತಿಳಿದು, ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವೆಂದು ಎಣಿಸಿರಿ. ಗಮನಿಸಿರಿ, ಕೆಲವು ಟೈಮ್ಗಳಲ್ಲಿ ನಮ್ಮ ನಂಬಿಕೆಗೆ ಪರೀಕ್ಷೆ ಬರುತ್ತೆ. ಏನ್ ಮಾಡ್ತೀರಿ? ಪರೀಕ್ಷೆ. ಸ್ಕೂಲ್ಗೆ ಹೋದ್ಮೇಲೆ ಏನಿರ್ಬೇಕು? ಪರೀಕ್ಷೆ ಇರ್ಬೇಕಾ ಬೇಡವಾ? ಇರ್ಲೇಬೇಕು. ಅದೇ ರೀತಿಯಾಗಿ ನಮ್ಮ ನಂಬಿಕೆಗೆ ಕೆಲವು ಸಮಯದಲ್ಲಿ ಪರೀಕ್ಷೆ ಬರುತ್ತೆ. ಆ ಪರೀಕ್ಷೆಯಲ್ಲಿ ನಾವು ತಾಳ್ಮೆಯಿಂದ ಇದ್ದಾಗ ಸಾಕು. ಆ ಪರೀಕ್ಷೆಯಲ್ಲಿ ನಾವ್ ಏನ್ ಮಾಡ್ಬೇಕು? ಆತರ ಬೇಡ, ತಾಳ್ಮೆ. ಹೇಳ್ರಿ, ಏನು? ತಾಳ್ಮೆಯಿಂದ ಇದ್ರೆ ಸಾಕು. ದೇವರು ನಂಬಿಕೆ, ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡೇ ಮಾಡ್ತಾರೆ, ಅದ್ಭುತ ಮಾಡೇ ಮಾಡ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗ್ಲಿ. ಮೊದಲು ಯೋನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ. ದೇವರಿಂದ ಹುಟ್ಟಿರುವಂತದ್ದಲ್ಲೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಆಮೆನ್. ಲೋಕವನ್ನ ಜಯಿಸುವಂತದ್ದು ಯಾವುದು? ಹೇಳ್ರಿ, ನನ್ನ ನಂಬಿಕೆ. ಆಮೆನ್. ನನ್ನ ಮನೆಯಲ್ಲಿ ನನ್ನ ಸಮಸ್ಯೆನ ಜಯಿಸೋದು ಯಾವ್ದಂದ್ರೆ ನನ್ನ ನಂಬಿಕೆ. ನಾನ್ ಚೆನ್ನಾಗಾಗ್ತೇನೆ, ನನ್ನ ಕುಟುಂಬ ಚೆನ್ನಾಗಾಗ್ತೀರಿ, ನಮ್ಮ ಮನೇಲಿ ನೆಮ್ಮದಿ ಬರುತ್ತೆ,
ನಮ್ಮನೇಲಿ ಗಲಾಟೆ ಇಲ್ಲ, ಸಮಾಧಾನ ಬರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನನ್ನ ನಂಬಿಕೆ ನನ್ನನ್ನ ಎಲ್ಲದರಿಂದ ಜಯಿಸುವ ಹಾಗೆ ಮಾಡುತ್ತೆ. ಡಾಕ್ಟರ್ ಹೇಳ್ತಾರೆ, ರಿಪೋರ್ಟ್ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಯಾವುದು ಡಾಕ್ಟರ್ ರಿಪೋರ್ಟ್ ಕೊಡೋದು ಹೆಂಗೆ? ರಿಪೋರ್ಟ್ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವು ಮಾತುಗಳನ್ನು ಹೇಳ್ತಾರೆ, ಇದು ಆಗಲ್ಲ, ಇದು ಆಗಲ್ಲ, ಇದು ಹಿಂಗಾಗುತ್ತೆ ಅಂತ. ಆದ್ರೆ ದೇವರ ವಾಕ್ಯ ಹೇಳುತ್ತೆ, ನಿನ್ನ ಬಾಸುಂಡಿಗಳಿಂದ ನಾನು ಗುಣವಾದೆ. ಆಮೇಲೆ ಕ್ಯಾನ್ಸರ್ ಅಂತ ತಿಳ್ಕೊಂಡು, ಕ್ಯಾನ್ಸರ್ ಅಂದ ತಕ್ಷಣ ಎಲ್ರಿಗೂ ಭಯ. ಏನದು ಕ್ಯಾನ್ಸರ್ ಅಂದ್ರೆ ಅಂದ ತಕ್ಷಣ ಭಯ. ಭಯ ಯಾಕೆ ಭಯ? ಸತ್ತು ಹೋಗ್ತೀರಿ ಅಂತ. ಏನಕ್ಕೆ ಭಯ? ಸತ್ತೋಗ್ತಾರೆ ಅಂತ. ಡಾಕ್ಟರ್ ಹೇಳ್ತಾರೆ ಏನಂತೇಳಿ, ಕ್ಯಾನ್ಸರ್ ಬಂದ್ರೆ ಸತ್ತೋಗ್ತೀವಿ. ಜನಗಳು ಹೇಳ್ತಾರೆ ಅಕ್ಕಪಕ್ಕ, ಅಯ್ಯೋ ಅವ್ರು ಕ್ಯಾನ್ಸರ್ ಅಂತ, ಓಕೆ ಸತ್ತೋಗ್ತಾರೆ. ನೀನ್ ಸಾಯಲ್ವಾ? ಸಾಯೋದಕ್ಕೆ ಕ್ಯಾನ್ಸರ್ ಬಂದೇ ಸಾಯ್ಬೇಕಾ? ಯಾವತ್ತೊಂದು ದಿವಸ ಸತ್ತೋಗ್ತೇನೆ, ನಿಜಾನೇ. ಆದ್ರೆ ನಾನು ಈಗ ಸಾಯಲ್ಲ. ಹಲ್ಲೆಲೂಯಾ. ಯಾವತ್ತೊಂದ್ ದಿವಸ ಪೂರ್ಣ ಆಯುಷ್ ತುಂಬಿದ ಮೇಲೆ ಸತ್ತೋಗ್ತೀನಿ, ಕ್ರಿಸ್ತನ ಹತ್ರ ಹೋಗ್ತೀನಿ, ಓಕೆ ಒಪ್ಕೊಳ್ತೀನಿ. ಆದ್ರೆ ಈಗ ನಾನು ಸಾಯಲ್ಲ, ನನಗೆ ದೀರ್ಘ ಆಯುಷ್ ಇದೆ. ಹಲ್ಲೆಲೂಯಾ. ಡಾಕ್ಟರ್ಗಳು ಏನ್ ಹೇಳಿದ್ರು, ಪೇಷಂಟ್ ಏನ್ ಹೇಳಿದ್ರು, ಅಕ್ಕಪಕ್ಕದ ಏನ್ ಹೇಳಿದ್ರು, ಅದೆಲ್ಲ ಮುಖ್ಯ. ಯೇಸು ಸ್ವಾಮಿ ಏನ್ ಹೇಳಿದ್ರು ಅದನ್ನ ನಮ್ಮ ಹೃದಯದಲ್ಲಿ ಇಟ್ಕೋಬೇಕು, ನಮ್ಮ ಆತ್ಮದಲ್ಲಿ ಇಟ್ಕೋಬೇಕು. ಯೇಸು ಸ್ವಾಮಿ ಎಲ್ಲಾ ಕಾಯಿಲೆಗೂ ಒಂದೇ ಮಾತು ಹೇಳಿದ್ದು, ನನ್ನ ಬಾಸುಂಡಿಗಳಿಂದ ನೀನು ಗುಣವಾದೆ. ಜನ ಹೇಳಿ ಏನಂತ ಹೇಳಿದ್ರು? ತಲೆಯಿಂದ ಕಾಲವರೆಗೂ ಎಲ್ಲಾ ತರದ ಕಾಯಿಲೆಗಳಿಗೂ ಒಂದೊಂದು ಕಾಯಿಲೆ ಒಂದೊಂದು ಹೆಸರು ಅಲ್ವಾ? ಎಲ್ಲ ಕಾಯಿಲೆಗೂ ಒಂದೇ ಮೆಡಿಷನ್. ಏನ್ ಮೆಡಿಷನ್ ಅದು? ಯೇಸು ಕ್ರಿಸ್ತನ ಗಾಯಗಳಿಂದ ನಾನು ಗುಣವಾದೆ. ಜೊರಗೆ ಹೇಳಿ ಈ ವಾಕ್ಯ ನೋಡ್ರಿ, ಯೇಸು ಕ್ರಿಸ್ತನ ಗಾಯದಿಂದ ನಾನು ಗುಣವಾದೆ. ಡಾಕ್ಟರ್ ಹೇಳ್ತಾರೆ, ಇಲ್ಲ ಇಲ್ಲಮ್ಮ ಹಂಗಲ್ಲ, ಇಲ್ಲ ನಿನಗೆ ಕ್ಯಾನ್ಸರ್ ಬಂದಿದೆ, ನೀನ್ ಸತ್ತೋಗ್ತೀಯಾ. ನನ್ನ ರಿಪೋರ್ಟ್ ಹೇಳ್ತದೆ. ಯಾರು ಹೇಳಿದ್ರು ನಿನಗೆ? ರಕ್ತದಲ್ಲಿ ಟೆಸ್ಟ್ ಮಾಡೋದಕ್ಕೆ ಹಂಗೆ ಹೇಳಿದ್ರು ಅಂತ. ರಿಪೋರ್ಟ್ ಅಲ್ಲಿ ಏನಾದ್ರೂ ಹೇಳ್ತಾರೆ, ಅವ್ರ ನಂಬಿಕೆ. ನಮ್ಮ ನಂಬಿಕೆ ಏನು? ಲೋಕವನ್ನು ಜಯಿಸುವಂತ ನಂಬಿಕೆ. ಆಮೆನ್. ನಮ್ಮ ನಂಬಿಕೆ ಏನು? ಲೋಕವನ್ನ ಜಯಿಸುವಂತ ನಂಬಿಕೆ. ನನ್ನ ಮಗಳು ಹಳೆಯ ಚೆನ್ನಾಗಾಗ್ತಾರೆ, ನನ್ನ ಹಳೆನಿಗೆ ಕೆಲಸ ಸಿಗುತ್ತೆ. ಆಮೇಲೆ ತಾಯಿ ತುಂಬಾ ನೋವು ಪಡ್ತಾ ಇರ್ತಾಳೆ, ನಮ್ಮ ಹಳೆಯ ಕೆಲ್ಸಕ್ಕೆ ಹೋಗಲ್ಲ, ನನ್ನ ಮಗಳೇ ಕೆಲ್ಸಕ್ಕೆ ಹೋಗ್ಬೇಕು, ಎಲ್ಲ ತಂದ್ಕೊಡ್ಬೇಕು ಅಂತೆಲ್ಲ ತಂದ್ಕೊಡ್ಬೇಕು, ಮಕ್ಕಳು ಸಾಕ್ಬೇಕು, ಒಬ್ಬಳು ಕೆಲ್ಸಕ್ಕೆ ಹೋಗಿ ಇಷ್ಟು ಜನ ಸಾಕ್ತಾಳೆ ಅಂತೇಳಿ ತುಂಬಾ ಒಂದು ತಾಯಿ ನೋವು ಪಡ್ತಾನೆ ಇರ್ತಾಳೆ. ಸ್ವಲ್ಪ ದಿವಸ ನೋವು, ದೇವರು ಎಲ್ಲವನ್ನು ಬದಲಾಯಿಸ್ತಾರೆ. ಯಾರ ಮೇಲೆ ನಂಬಿಕೆ ಇಡಬೇಕು? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಇಬ್ರಿಯ ಪತ್ರಿಕೆ 11ನೇ ವಾಕ್ಯ. ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬಿತಕ್ಕದವನೆನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವುದಕ್ಕೆ ಶಕ್ತಿಯನ್ನು ಹೊಂದಿದ್ದಳು. ಗಮನಿಸ್ತೀರಿ, ಸಾರಳಿಗೆ ವಾಗ್ದಾನ ಆಯ್ತು. ಯಾವ ಟೈಮಲ್ಲಿ? ಯಾವಾಗ? ಅಬ್ರಹಾಮನಿಗೆ ಸಾರಳಿಗೆ ಒಂದು ವಾಗ್ದಾನ ಆಯ್ತು 75ನೇ ವಯಸ್ಸಿನಲ್ಲಿ. ಎಷ್ಟು? ಏನಂತೇಳಿ, ನಿನಗೊಂದು ಮಗು ಆಗ್ತದೆ, ನಿಮ್ಮ ಮುಖಾಂತರ ದೊಡ್ಡ ಸಂತಾನ ಆಗ್ತದೆ, ಹೇಳಲಾರದಂತಹ ಜನಾಂಗ, ಮೊದಲಷ್ಟು ಅಸಂಖ್ಯಾತಂತಹ ಜನ, ನಕ್ಷತ್ರಗಳಲ್ಲಿ ಲೆಕ್ಕ ಹಾಕದಷ್ಟು ಜನಾಂಗ ಆಗ್ತಾರೆ ಅಂತೇಳಿ. ಈಗ ನೋಡಿದ್ರೆ ಇವ್ರಿಗೇನಿಲ್ಲ, ಏನಿಲ್ಲ, ಮಕ್ಕಳಿಲ್ಲ, ವಾಗ್ದಾನ ಮಾತ್ರ ಇದೆ. ಹಲ್ಲೆಲೂಯಾ. ವಾಗ್ದಾನ ಇದೆ, ಆದ್ರೆ ಇನ್ನೂ ಅವರಿಗೆ ಆಗ್ಲಿಲ್ಲ. ಅದ್ರ ಟೈಮ್ ಸರಿಯಾಗಿ ಬಂದಾಗ ಇಬ್ರು ಸೇರಿ ನಂಬಿದ್ರು. ಅಬ್ರಹಾಮನು ಮತ್ತೆ ಸಾರಳು ಇಬ್ರು ಸೇರಿ ನಂಬಿಕೆಗೆ ಬಂದ್ರು, ನಂಬಿಕೆ ದೃಢವಾಗಿ ನಿಂತ್ಕೊಂಡ್ರು, ವಾಗ್ದಾನ ಕ್ಲೈಮ್ ಮಾಡ್ಕೊಂಡ್ರು, ಆ ಮಗುವನ್ನ ಪಡ್ಕೊಂಡ್ರು.
ಅದು ಪಡ್ಕೊಳ್ಳುವಾಗ ಆ ಯಮ್ಮನಿಗೆ ಎಷ್ಟು ವಯಸ್ಸು? ಅಲ್ಲಪ್ಪ, ಆ ಯಮ್ಮನಿಗೆ 9 ವಯಸ್ಸು. ಯಾಕಂದ ಅಜ್ಜಿಗೆ ಮಗು ಆಗ್ತದ? చిప్పమ్మ మీ ఊర్లో ఎవరన్నా 90 ఏళ్ళు బిడ్డికి కాదు 90 ఏళ్ళు ముస్లింకి బిడ్డ అయిందా? ఎక్కడ నిండావా? లేదా? నేను నిండాను. ఎక్కడ? ಬೈಬಲ್ಲು. ಎಷ್ಟು ಜನ ನೋಡಿದ್ದೀರಾ? ಎಲ್ಲದು ಕೇಳಿದ್ದೀರಾ? 90 ವಯಸ್ಸು ಅಜ್ಜಿಗೆ ಮಕ್ಕಳು ಕೇಳಿದ್ರ? ಯಾರು ಕೇಳಿಸಿಲ್ಲ? ಮುನರಾಜಪ್ಪ, 100 ವರ್ಷದಲ್ಲಿ ಮುದುಕಪ್ಪನಿಗೆ ಮಗು ಆಗಿದ್ದು ಕೇಳಿದ್ಯಾ? ಇಲ್ಲ. ಮಾಸದಲ್ಲಿ ಇನ್ನೊಬ್ರು ಇದ್ದಾರೆ ಮುಸ್ಲಿಂ, 3 ಮದುವೆ ಆಗಿದ್ದಾನೆ. ಆತನಿಗೆ 80 ವರ್ಷ, 3 ಮಕ್ಕಳು. ಹೆಸರು ಹೇಳಲ್ಲ, ಹೋಗಿ ಕೇಳ್ಬಿಡ್ತೇನೆ. ಅದರ ವಾಕಿಂಗ್ ಹಾಕೊಂಡ್ ಬರ್ತಾನೆ. ಅದು ಅವಳಿ ಜೋಳಿ ಬೇರಂತೆ ಆ ಮುದುಕಪ್ಪನಿಗೆ. ಇದೊಂದು ಆಶ್ಚರ್ಯ ಕೇಳಬೇಕಲ್ಲಿಗೆ. ಅಣ್ಣನಂದ್ರೆ ವಾಗ್ದಾನ. ಆಮೆನ್, ಆಮೆನ್. ನೋಡಲಿ ಏನಂತ ಹೇಳಲ್ಪಟ್ಟಿದ್ದಲ್ಲಿ 11ನೇ ವಾಕ್ಯವೇ, ಇದಲ್ಲದೆ ಸಾರಳು ವಾಗ್ದಾನ ಮಾಡಿದಾತನನ್ನು ನಂಬತಕ್ಕದ್ದು ಎನಿಸಿ ತಾನು ಪ್ರಾಯ ಮೀರಿದವಳಾಗಿದ್ದರೂ ನಂಬಿಕೆಯಿಂದಲೇ ಗರ್ಭವತಿಯಾಗುವ ಶಕ್ತಿಯನ್ನು ಪಡ್ಕೊಂಡ್ಲಂತೆ. ಆಮೆನ್. 90 ವಯಸ್ಸಲ್ಲಿ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ಗರ್ಭ ನಿಂತು ಹೋಗಿದೆ, ಗರ್ಭ ಫಲ ಕೊಡೋದು ನಿಂತು ಹೋಗಿದೆ, ಆ ಒಂದು ಕಾರ್ಯ ನಿಂತು ಹೋಗಿದೆ. ಇನ್ನೇನಿದ್ರು ಅಲ್ಲಿಗಳು ಉದುರೋಗೋದು, ಕಣ್ಣು ಮುಸ್ಕು ಕಾಣಿಸೋದು, ಸೊಂಟ ಬೊಕ್ಕೊಳ್ಳೋದು, ಇಂತಹ ವಯಸ್ಸು ಅಜ್ಜಿಗೆ. ಅಲ್ವಾ? 90 ಅಂದ್ರೆ ಯಾವ ವಯಸ್ಸು? ಕಿವಿ ಕೇಳಿಸಲ್ಲ ಅಂತ 3 ಸತಿ 4 ಸತಿ ಕೇಳ್ಬೇಕು. ಅಜ್ಜಿಯವ್ರು ಎಲ್ರಿಗೂ ಸುಡ, ಅಜ್ಜಿ ಕಿವಿ ಕೇಳಿಸಲ್ಲ, ಜೋರಾಗಿ ಮಾತಾಡೋ. ಏನಂದೆ ಎತ್ಕೊಂಡಿರ್ತಾರೆ. ಅಲ್ಲಿ ಯಾರೋ ಬರ್ತಾವ್ರೆ, ಅಲ್ಲಿ ಯಾರೋ ನೋಡ್ತಾರೆ, ಹಿಂಗೆತ್ಕೊಂಡೇ ಇರ್ತಾರೆ. ಕಾರಣ ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ, ಅಲ್ಲೂ ಅಸಲೇ ಯಾವ ವಯಸ್ಸಲ್ಲಿ ಬೆನ್ನು ಬತ್ ಬಿಟ್ಟಿರ್ತದೆ, ಮೇಲಕ್ಕೆ ಎದ್ದು ನೋಡಕ್ಕಾಗಲ್ಲ. ವೈಬ್ರೇಷನ್, ಊಟ ಆಗುತ್ತೆ ಅನ್ಕೊಟ್ಲೋ ಅನ್ನೋ ಮಟ್ಟಕ್ಕೆ ಸ್ಥಿತಿ. ಆದ್ರೆ ತೀವ್ರ ಅದ್ಭುತವಾದ ಶಕ್ತಿ ಏನಪ್ಪ ಅಂದ್ರೆ, ಆ ವಯಸ್ಸಲ್ಲಿ ಒಂದು ಗಂಡು ಮಗುವಿಗೆ ಜನನ. ಅದು ಸಿಸೇರಿಯನ್ ಅಲ್ಲ, ನಾರ್ಮಲ್ ಡೆಲಿವರಿ. ಏನಪ್ಪಾ ಫ್ರಾನ್ಸಿಸ್, 90 ವಯಸ್ಸಿನ ಅಜ್ಜಿಗೆ ನಾರ್ಮಲ್ ಡೆಲಿವರಿ. ಏನ್ ಶೀನಪ್ಪ ಎಟ್ಲ ಅಲ್ವಾ? 90 ವಯಸ್ಸು ಎಂತ ವಯಸ್ಸದು? ಕಣ್ಣು ಕಾಣ್ತಾ ಇಲ್ಲ, ಹಲ್ಲುಗಳು ಕೆಲಸ ಮಾಡ್ತಾ ಇಲ್ಲ, ಜೀರ್ಣ ಆಗಲ್ಲ. ನಾನು ತಿಂದ್ಬಿಟ್ರೆ ಜೀರ್ಣ ಆಗಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಗಂಡು ಮಗುವಿಗೆ ಸಿಸೇರಿಯನ್ ಇಲ್ದ್ರೆ ನಾರ್ಮಲ್ ಡೆಲಿವರಿ ದೇವರು ಕೊಟ್ಟ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಹಿಮಾ ಶಕ್ತಿ. ಆ ವಯಸ್ಸಲ್ಲಿ ಏನ್ ಕೆಲಸ ಮಾಡಿದಂದ್ರೆ, ಆ ಯಮ್ಮನಲ್ಲಿ ಇದ್ದಂತ ನಂಬಿಕೆ ಕೆಲಸ ಮಾಡಿತು. ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಯಮ್ಮನಿಗೆ ಏನಕ್ಕೆ ಆಗಿದ ಅದ್ಭುತ? ಆ ಯಮ್ಮಲ್ಲಿ ಏನಿತ್ತು? ನಂಬಿಕೆ ಇತ್ತು. ನಂಬಿಕೆ, ಆ ವಾಗ್ದಾನದ ನಂಬಿಕೆ ನಂಬಿದಕ್ಕೋಸ್ಕರ ಆ ಯಮ್ಮನಿಗೆ ಆ ಫಲ ಸಿಕ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅದ್ರಲ್ಲಿ 12ನೇ ವಾಕ್ಯ ಹೋದ್ರಿ. ಆದುದರಿಂದ ಮೃತಪಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರದ ತೀರದಲ್ಲಿರುವ ಉಸುಬಿನಂತೆಯೂ ಅಸಂಖ್ಯವಾಗಿ ಮಕ್ಕಳು ಹುಟ್ಟಿದರು. ಯಾರಿಂದ? ಆಕಾಶದ ನಕ್ಷತ್ರಗಳಂತೆಯೂ. ಮೃತಪ್ರಾಯನಾಗಿದ್ದ ಒಬ್ಬನಿಂದ. ಸಾಯುವ ವಯಸ್ಸು. ಯಾವ ವಯಸ್ಸು? ಸಾಯುವ ವಯಸ್ಸು. ಇಲ್ಲಿ ಯಾರು 90 ವರ್ಷದ ಜನ ಇದ್ರೆ ಗಂಡಸರು? ಎಲ್ಲರಿಗೂ ನೀವು ಬದುಕೋದೇ ಇಲ್ಲ. ನಿಮ್ಮ ನಂಬಿಕೆ ನಾನೇನ್ ಮಾಡ್ಲಿ? ಹಲ್ಲೆಲೂಯಾ. ಅಮ್ಮ, 90 ವರ್ಷ ಅಜ್ಜಿಯರು ಯಾರಿದ್ದೀರಿ? ಅಕ್ಕಪಕ್ಕ ನೋಡ್ರಿ, ಎಲ್ಲ ನಿದ್ದೆ ಮಾಡಿರ್ತಾರ. ಅಜ್ಜಿಯರೆಲ್ಲ ನಿದ್ದೆ ಮಾಡಿರ್ತಾರೆ ಸಹಜವಾಗಿ. ಇದರ 90 ವರ್ಷ
100 ವರ್ಷ ಬದುಕಪ್ಪನು, 100 ವರ್ಷ ಬದುಕಪ್ಪ. ಆಚೆ ಕಡೆ ಇದ್ದೀರಪ್ಪ 100 ವರ್ಷದವರು? ಇಲ್ಲ. ಇಲ್ಲಿ ವಾಕ್ಯ ಹೇಳುತ್ತೆ, ಮೃತಪ್ರಾಯ ಸಾಯೋ ವಯಸ್ಸಲ್ಲಿ ಇವನಿಗೆ ಗಂಡು ಮಗು. ಎಂಥ ವಾಗ್ದಾನ! ನೀ ಸಾಯೋ ವಯಸ್ಸಲ್ಲಿರುವಂತ ಈ ಮುದುಕನ ಮುಖಾಂತರ ಇಡೀ ವಿಶ್ವದಲ್ಲಿ ದೊಡ್ಡ ಜನಾಂಗ ಆಗುತ್ತೆ, ಅಸಂಖ್ಯಾದಂತ ಜನಾಂಗ ಉಂಟಾಗುತ್ತೆ ಅಂತ ದೇವರು ವಾಗ್ದಾನ ಮಾಡಿದ್ದಾನೆ. ಆಮೆನ್. ಅಬ್ರಹಾಮನ ಅದನ್ನು ನಂಬಿದ. ತನ್ನ ವಯಸ್ಸನ್ನು ನಂಬಲಿಲ್ಲ, ತನ್ನ ಶರೀರ ನಂಬಲಿಲ್ಲ. ಅವನು ನಂಬಿದೇನಂದ್ರೆ ದೇವರನ್ನ ನಂಬಿದ. ಸಾರಳು ಯಾರನ್ನ ನಂಬಿದ್ಲು? ದೇವರನ್ನ ನಂಬಿದ್ಲು. ಆ ನಂಬಿಕೆನೆ 90 ವರ್ಷದಲ್ಲಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಮಾಡಿದ್ರು ದೇವರು. ಆಮೆನ್. ಸಾಯ ವಯಸ್ಸಲ್ಲಿ 100 ವಯಸ್ಸಲ್ಲಿ ಅಬ್ರಹಾಮನಿಗೆ ಒಂದು ಮಗುವನ್ನು ದೇವರ ಅನುಗ್ರಹ ಮಾಡಿದ್ರು. ಆಮೆನ್. ಇದಕ್ಕೆಲ್ಲ ಕಾರಣ ಏನಂದ್ರೆ ಅವರಲ್ಲಿದ್ದಂತಹ ನಂಬಿಕೆ. ಆಮೆನ್. మీ చిన్నకోట రక్షణ పొందుతాడా లేదమ్మా? వస్తాడు, ಬರ್ತಾನೆ. ಆಮೆನ್. ಅದು ನಮ್ಮ ನಂಬಿಕೆ. ಆ ಪ್ರಾರ್ಥನೆ ಅವರನ್ನು ಕರ್ಕೊಂಡ್ ಬರುತ್ತೆ, ನಿಮ್ಮ ಮಗನನ್ನು ಬದುಕಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ನಂಬಿಕೆ ಅನ್ನೋದು ಏನ್ ಮಾಡುತ್ತಂದ್ರೆ ಶಕ್ತಿಯನ್ನ ಹೆಚ್ಚಿಸುತ್ತೆ. ನಮ್ಮ ಶರೀರದಲ್ಲಿ ಶಕ್ತಿಯನ್ನ ಹೆಚ್ಚಿಸುತ್ತೆ. ಅನೇಕ ಸಂದರ್ಭದಲ್ಲಿ ಡಾಕ್ಟರ್ಗಳು, ನಮಗೆ ಫೇವರೆಟ್ ಡಾಕ್ಟರ್ಗಳು ಇರ್ತಾರೆ. ಆ ಡಾಕ್ಟರ್ ಹೇಳ್ತಾರೆ, ಕಣ್ಣು ನೋಡ್ತಾರೆ, ನಾಲಿಗೆ ತೆಗಿತಾರೆ ಅಂತೀವಿ, ಕೈ ನೋಡ್ತಾರೆ, ನೀನು ನಾಳೆ ತಿಂಗಳು ಸತ್ತೋಗ್ತೀಯ ಅಂದ್ರೆ ಇವನ್ಗೆ ಏನು ಕಾಯಿಲೆ ಇಲ್ಲ, ಏನಪ್ಪ ಹಿಂಗಿದಾನೆ ಹಿಂಗೆ ಹೇಳ್ಬಿಟ್ರು. ಅವಾಗ ಹೆಂಗಿರ್ತದೆ ಹೇಳ್ರಿ? ಆ ಮನುಷ್ಯ ಹೆಂಗಿರ್ತಾನೆ? ಅರ್ಧ ಅಲ್ಲ, ಎಲ್ರಿಗೂ ಹೇಳ್ಬಿಟ್ರೆ ಹಾಲಿಗೆ ಅಂದ್ಬಿಡ್ತಾರೆ. ಯಾಕಂದ್ರೆ ಯಾರು ಹೇಳ್ಬಿಟ್ರು? ಡಾಕ್ಟರ್ ಹೇಳಿದ್ ನಾವು ನಂಬಾರ್ದು, ದೇವ್ರು ಹೇಳಿದ ನಾವು ನಂಬಬೇಕು. ಆಮೆನ್. ಅದೇ ಡಾಕ್ಟರ್ ಏನ್ ಹೇಳ್ತೀರಿ ಗೊತ್ತಾ? ಏಯ್ ರಿಪೋರ್ಟ್ ನೋಡಿದ್ರೆ ಹಂಗಿದೆ, ಇವಾಗ ನೋಡಿದ್ರೆ ಹಿಂಗಿದೀಯಾ, ಇನ್ನೂ ಬದುಕಿದೀಯಾ? ಯಾಸ್ ಬದುಕಿಸಿದ್ದು ಯಾರು? ಯೇಸಪ್ಪ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಾವು ನಂಬಬೇಕಾರದು ಯೇಸಪ್ಪರ ಮಾತನ್ನ. ನಮ್ಮ ನಂಬಿಕೆ ಆತ್ಮದಲ್ಲಿ ಮನಸ್ಸಲ್ಲಿ ದೃಢವಾಗಿ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ಬೇಕು. ಯಾರು ಏನ್ ಹೇಳ್ತಾರೋ ಅವಿಶ್ವಾಸ ಮಾತುಗಳನ್ನು ಮಾತಾಡದೆ ನಂಬಿಕೆ ಮಾತುಗಳನ್ನು ಮಾತಾಡಬೇಕು. ಆಮೆನ್, ಆಮೆನ್. ದೇವರ ಸ್ತೋತ್ರವಾಗಲಿ. ರೋಮಪುರ ಪತ್ರಿಕೆ 1:17. ದೇವರಿಂದ ದೊರಕುವ ನೀತಿಯು ಅದರಲ್ಲಿ ತೋರಿ ಬರುತ್ತೆ. ನೀತಿವಂತನ ನಂಬಿಕೆಯಿಂದಲೇ ಬದುಕನೆಂಬ ಶಾಸ್ತ್ರೋಕ್ತಿ ಪ್ರಕಾರ ಆ ನೀತಿಯು ನಂಬಿಕೆಯ ಫಲವಾಗಿದ್ದು ನಂಬಿಕೆಯನ್ನು ಪ್ರಕಟಿಸುವಂತದ್ದಾಗಿದೆ. ಆಮೆನ್. ನಂಬಿಕೆ ಪ್ರಕಟಿಸುವಂತದ್ದಾಗಿರ್ತದೆ. ಹಲ್ಲೆಲೂಯಾ. ನೀತಿವಂತರು ಹೆಂಗ್ ಬದುಕ್ತಾರಂತೆ? ನಂಬಿಕೆಯಿಂದಲೇ. ಅವ್ರಿಗೆ ಅದಿಲ್ಲ, ಇದಿಲ್ಲ, ಓದಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಜಮೀನಿಲ್ಲ, ಅದಿಲ್ಲ, ಅವ್ರಿಗೆ ಹೆಂಗಪ್ಪ? ಅವ್ರು ಯಾರು ಇಲ್ಲ ಅಂದ್ರೂ ಸಹ ಅದೆಲ್ಲರಿಗಿಂತ ಮುಖ್ಯವಾಗಿ ಏಸಪ್ಪ ನಮ್ಮ ಹತ್ರ ಇದ್ದಾರೆ. ಯಾರಿದ್ದಾರೆ? ಯಾರಿದ್ದಾರೆ? ಏಸಪ್ಪ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅದು ಮುಖ್ಯ. ನಮ್ಮ ನಂಬಿಕೆ ಯಾವುದ್ರ ಮೇಲೆ? ಜಮೀನ್ ಮೇಲಲ್ಲ, ನಮ್ಮ ನಂಬಿಕೆ ಮನೆ ಮೇಲಲ್ಲ, ನಮ್ಮ ನಂಬಿಕೆ ಸಂಬಳದ ಮೇಲಲ್ಲ, ನನ್ನ ನಂಬಿಕೆ ಯೇಸುವಿನ ಮೇಲೆ. ಆಮೆನ್, ಹಲ್ಲೆಲೂಯಾ. ಜನ ಬರ್ತಾರೆ ಹೋಗ್ತಾರೆ, ಹಣ ಬರ್ತದೆ ಹೋಗ್ತದೆ. ಹೋದ ವಾರ ಇದ್ದಂತ ಹಣ ನಿಮ್ಮ ಹತ್ರ ಇದೆಯಾ ಇವಾಗ? ಇಲ್ಲ. ಹೋದ ವರ್ಷ ಇದ್ದಂತ ಹಣ ಇದೆಯಾ? ಒಂದು ವೇಳೆ ಇನ್ನೂ ಜಾಸ್ತಿ ಇರ್ಬೋದು. ಆ ನಂಬಿಕೆ ಓಕೆ, ಗುಡ್. ಆಮೆನ್. ಬರ್ತದೆ ಹೋಗ್ತದೆ. ಅದರ ನಂಬಿಕೆ ಮಾತ್ರ ದೃಢವಾಗಿ ನಿಲ್ಲಿಸಬೇಕು. ಸೋತ್ ಹೋಗ್ಬಾರ್ದು ನಾವು ಯಾವುದ್ರಲ್ಲೂ. ಹಲ್ಲೆಲೂಯಾ, ದೇವರ ಸ್ತೋತ್ರ. ಇದರಲ್ಲಿ ನಂಬಿಕೆ ಇರೋರು ಏನ್ ಮಾಡ್ತಾರೆ ಗೊತ್ತಾ? 4 ವಿಷಯಗಳು. ನಂಬಿಕೆ ಇರೋವನು ಉನ್ನತ ಜೀವಿತವನ್ನು ಜೀವಿಸ್ತಾನಂತೆ. ನಂಬರ್ 1 ಏನು? ಯಾರು ನಂಬಿಕೆಯಿಂದ ಬದುಕ್ತಾರೋ ಅವ್ರು ಹೆಂಗೆ ಜೀವಿಸ್ತಾರೆ? ಉನ್ನತ ಜೀವಿತ, ಹೈಯರ್ ಲೈಫ್, ಅಥವಾ ಏನಂತಾರೆ ಅದನ್ನ? ಹೈಯೆಸ್ಟ್ ಲೈಫ್, ಉನ್ನತ ಜೀವಿತ, ಹೈಯರ್ ಲೈಫ್. ಓಕೆ, ಗಮನಿಸ್ತೀನಿ.
ಯಾರಲ್ಲಿ ನಂಬಿಕೆ ಇರ್ತದ ಫಸ್ಟ್ ಯಾವ ಜೀವಿತ ಹೇಗಿರುತ್ತೆ? ಸ್ಟ್ಯಾಂಡರ್ಡ್ ಜೀವಿತ, ಉತ್ತಮವಾದ ಜೀವಿತ. ಹೇಳ್ರಿ, ಉತ್ತಮವಾದ ಜೀವಿತ, ಉನ್ನತ ಜೀವಿತ. ಯಾರು? ಹಣದಿಂದ ಅಲ್ಲ, ಜಮೀನಿಂದ ಅಲ್ಲ, ಸಂಬಳದಿಂದ ಅಲ್ಲ, ಜನ ನನ್ನ ಹತ್ರ ಜಾಸ್ತಿ ಜನ ಇದಾರ ಅದರಿಂದ ಅಲ್ಲ. ಯೇಸಪ್ಪನ ಮೇಲೆ ನಂಬಿಕೆ ಇರುವಂತ ಜೀವಿಸುವಂತವರು ಅವರು ಉನ್ನತವಾದ ಜೀವಿತನ ಜೀವಿಸ್ತಾರೆ. ಆಮೆನ್. ಯಾಕಂದ್ರೆ ನಡೆಸೋದು ಈ ಭೂಲೋಕದಲ್ಲ ಅಲ್ಲ, ನನ್ನ ನಡೆಸೋದು ಪರಲೋಕ ರಾಜ್ಯನ ನಡೆಸುವಂತದ್ದಾಗಿದೆ. ಪರಲೋಕದ ಶಕ್ತಿನ ನಡೆಸುತ್ತೆ, ಪರಲೋಕದ ಮಹಿಮೆಯನ್ನು ನಡೆಸುತ್ತೆ, ಯೇಸಪ್ಪನ ದಯೆಯನ್ನು ನಡೆಸುತ್ತೆ, ಆತನ ಕೃಪೆಯನ್ನು ನಡೆಸುತ್ತೆ. ಆಮೇಲೆ ಜೋರಾಗಿ ಹಲ್ಲೆಲೂಯಾ. ಯಾಕೆ ಉನ್ನತವಾಗಿ ನಾವು ಜೀವಿಸೋದು? ನನ್ನ ನಡೆಸೋದು ಯಾರು? ನನ್ನ ಪೋಷಣೆ ಮಾಡೋರು ಯಾರು? ನನ್ನ ಕಾಯೋರು ಯಾರು? ನಾನು ನೋಡ್ತಾ ಇರೋದು ಯಾರು? ನನ್ನ ಬೀಳಿದಾಗ ಹಿಡ್ಕೊಳ್ಳೋರು ಯಾರು? ನನ್ನ ಕಣ್ಣಿನ ಒರೆಸೋರು ಯಾರು? ನನ್ನ ಕೈ ಹಿಡಿಸೋರು ಯಾರು? ನನ್ನ ಆಹಾರ ಕೊಡೋರು ಯಾರು? ನನಗೆ ಬಲ ಕೊಟ್ಟವ್ರು ಯಾರು? ನನ್ನ ಧೈರ್ಯ ಕೊಟ್ಟವ್ರು ಯಾರು? ಹಲ್ಲೆಲೂಯಾ. ಆತನ ಮೇಲೆ ನಂಬಿಕೆ ಇರೋದ್ರಿಂದ ನನಗೆ ಯಾವ ಕೊರತೆನೂ ಇಲ್ಲ, ನನಗೆ ಯಾವ ಕೊರತೆನೂ ಇಲ್ಲ. ಕಾರಣ ನನ್ನ ಪೋಷಕನು, ನನ್ನ ಸಹಾಯಕನು ಯಾರು? ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ಪರಲೋಕದಿಂದ, ಭೂಮಿ ಆಕಾಶಗಳು ಉಂಟು ಮಾಡಿದ ಸರ್ವಶಕ್ತನ ಕಡೆಯಿಂದ ಬರ್ತದೆ. ಆಮೆನ್, ಆಮೆನ್. ಜನ ನೋಡ್ತಾರೆ, ಅವ್ರು ನೋಡಪ್ಪ, ಅವ್ರಿಗೆ ಎಲ್ಲಿಗೂ ಹೋಗಲ್ಲ, ಏನ್ ಡ್ರೆಸ್ ಹಾಕ್ತಾರಪ್ಪ, ಏನು ಮೇಕಪ್ ಮಾಡ್ತಾರಪ್ಪ, ಏನು ತಿಂತಾರಪ್ಪ, ಹೆಂಗಂದ್ರೆ ಓಡ್ತಾರಪ್ಪ. ಯಾರಪ್ಪ ಕರ್ಕೊಂಡೋಗಿದ್ದೆಲ್ಲ ಮಾಡಿದ್ದು? ಏಸಪ್ಪ. ಅವ್ರಿಗೆ ಹೇಳ್ಬೇಕು, ನಿನ್ಗೂ ಬಾ, ನಿನ್ಗೂ ಹಂಗಾಗುತ್ತೆ. ಹೆಂಗೆ? ನನ್ನ ಏಸಪ್ಪನಲ್ಲಿದ್ರೆ ಎಲ್ಲ ಸಾಧ್ಯ. ಹಲ್ಲೆಲೂಯಾ. ನನ್ನ ಏಸಪ್ಪನಲ್ಲಿ ಎಲ್ಲವೂ ಸಾಧ್ಯ. ಆಮೆನ್, ಆಮೆನ್. ಎರಡದ್ದು ಏನ್ ಗೊತ್ತಾ? ಮೊದಲೇ ಪಾಯಿಂಟ್ ಹೇಳಿದೆ, ನಂಬಿಕೆಯಿಂದ ಜೀವಿಸುವಂತ ವ್ಯಕ್ತಿಗೆ ಉನ್ನತ ಸ್ಥಿತಿ ಅಥವಾ ಉನ್ನತ ಜೀವನ ನಡೆಸ್ತಾರೆ. ಎರಡನೇದೇನಂದ್ರೆ ರೈಟ್ ಡಿಸಿಷನ್, ಸರಿಯಾದ ತೀರ್ಮಾನ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ನಂಬಿಕೆ. ಆಮೆನ್. ಏನದು? ನಂಬಿಕೆ ಅನ್ನೋದು ಸರಿಯಾದ ತೀರ್ಮಾನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹೇಳ್ರಿ, ನಂಬಿಕೆ ಸರಿಯಾದ ತೀರ್ಮಾನ ಮಾಡುತ್ತೆ. ಕನ್ಫ್ಯೂಷನ್ ಆಗ್ಬಿಡುತ್ತೆ ನಮ್ಗೆ, ಇತ್ತಕೊಳ್ಳೋದ ಇತ್ತಕೊಳ್ಳೋದು, ಇವ್ರ ಮದುವೆ ಮಾಡ್ಕೋಬೇಕಾ ಇವ್ರನ್ನ ಮಾಡ್ಕೋಬೇಕಾ, ಇದ್ ತಿನ್ಬೇಕಾ ಇದ್ ತಿನ್ಬಾರ್ದ ಅಲ್ವಾ? ಇದ್ ತಿನ್ಬೇಕಾ ಇದ್ ತಿನ್ಬಾರ್ದ, ಈ ಕೆಲಸಕ್ಕೆ ಹೋಗ್ಲಾ ಆ ಕೆಲಸಕ್ಕೆ ಹೋಗ್ಲಾ, ಅದ್ ತಗೊಳ್ಳ ಇದ್ ತಗೊಳ್ಳ, ಅಲ್ಲಿಗೆ ಹೋಗ್ಲಾ ಇಲ್ಲಿಗೆ ಹೋಗ್ಲಾ. ಇಬ್ರು ಹೇಳ್ತಾರೆ, ನನ್ನ ನಂಬಂತಾರೆ ಇವ್ರು ನಂಬ್ತಾರೆ, ಯಾರು ನಂಬಲಿ? ಅವಾಗ ಈ ನಂಬಿಕೆ ಮತ್ತು ಪರಿಶುದ್ಧಾತ್ಮನಿಗೆ ಸಹಾಯ ಮಾಡ್ತಾರೆ. ನಂಬಿಕೆ ನಾವು ದೇವರ ಮೇಲೆ ಇರೋದ್ರಿಂದ ಆ ನಂಬಿಕೆ ಸರಿಯಾದ ತೀರ್ಮಾನ, ಒಳಗಿರುವಂತ ನಂಬಿಕೆ ನಮಗೆ ರೈಟ್ ಡಿಸಿಷನ್. ಯಾವ ಸಬ್ಜೆಕ್ಟ್ ತಗೋಬೇಕು? ಈಗ ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ, ನೀವು ಎಲ್ಲರೂ ಗೊತ್ತಿರ್ಬೋದು. 10 ಕ್ವಶನ್ ಪೇಪರ್ ಕೊಟ್ಟು ಅದರಲ್ಲಿ 6 ಪ್ರಶ್ನೆಗಳಿಗೂ ಅಥವಾ 5 ಪ್ರಶ್ನೆಗೆ ಉತ್ತರ ಬರಿ ಅಂದಾಗ ನಿಮ್ಗೆ 10 ಬರ್ತದೆ. ಆದ್ರೆ ಅದರಲ್ಲಿ ಸರಿಯಾದ ತೀರ್ಮಾನ ತಗೋಬೇಕು. 10ರಲ್ಲಿ ಯಾವ್ದು ಚೆನ್ನಾಗಿ ಬರುತ್ತೆ ಅಂತೇಳಿ ಫಸ್ಟ್ ಬರಿಬೇಕು. ಅದು ಯಾಕಂದ್ರೆ ನಿನಗೆ ಗೊತ್ತಿದೆ, ನಂಬಿಕೆ ಇದೆ, ನಾನು ಓದಿದ್ದೀನಿ, ನಾನು ತಿಳ್ಕೊಂಡಿದ್ದೀನಿ, ಈ 5 ನಾನು ಚೆನ್ನಾಗಿ ಬರೀಬಲ್ಲೆ, ಇನ್ನು 5 ಅರ್ಧಂಬರ್ಧ ಆ ತರ ಇರ್ಬೋದು. ಅದು ಬೆಸ್ಟ್ ಆಗಿ ನಮ್ಗೆ ನಂಬಿಕೆ ಏನ್ ಮಾಡುತ್ತೆ? ಡೈರೆಕ್ಷನ್ ಅನ್ನ ಕೊಡುತ್ತೆ, ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆಮೆನ್, ಆಮೆನ್. ನಂಬಿಕೆ ಬಿಟ್ಟು ಬಿಡಬಾರ್ದು. ಆಮೆನ್ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇದಾಗಿ ಉನ್ನತ ಜೀವಿತವನ್ನು ಕೊಡುತ್ತೆ. ಎರಡನೇದು ಸರಿಯಾದ ತೀರ್ಮಾನ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಯಾವುದು? ನಂಬಿಕೆ. ಆಮೆನ್, ಆಮೆನ್. ಮೂರನೇದಾಗಿ ಬಲವನ್ನ ಪಡ್ಕೊಳ್ಳೋದಕ್ಕೆ ನಂಬಿಕೆ ಸಹಾಯ ಮಾಡುತ್ತೆ. ಆಮೆನ್. ಏನ್ ಮಾಡುತ್ತೆ? ಬಲವನ್ನ ಪಡ್ಕೊಳ್ಳೋದಕ್ಕೆ ನಂಬಿಕೆ ಸಹಾಯ ಪಡುತ್ತೆ. ಅವಾಗಲೇ ಹೇಳಿದೆ, ಅಬ್ರಹಾಮನ ಸಹಾಯ ಬಂದಿದ್ದು, ಸಾರನ ಸಹಾಯ ಬಂದಿದ್ದು ಎಲ್ಲಿಂದ? ಆ ಶಕ್ತಿ ಶರೀರಕ್ಕೆ ಎಲ್ಲಿಂದ ಬಂತು? ನಂಬಿಕೆಯಿಂದ. ಆ ಶಕ್ತಿ, ಆ ಸ್ಟ್ರೆಂತ್ ಪಡ್ಕೊಂಡಿದ್ದು ಅವರಲ್ಲಿ ಆ ನಂಬಿಕೆ ಇತ್ತು, ಅದರಿಂದ ಆ ಶಕ್ತಿ ಶರೀರಕ್ಕೆ ಪಡ್ಕೊಂಡು. ಆಮೇಲೆ ಜೋರಾಗಿ
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವತ್ತು ನಿಮಗೆ ನಂಬಿಕೆ ಇದ್ರೆ ನಿಮ್ಮ ರೋಗದ ಲಕ್ಷಣಗಳು ಏನೆಲ್ಲ ಇರಲಿ, ನಿಮ್ಮಲ್ಲಿ ನಂಬಿಕೆ ಇದ್ರೆ ಆ ನಂಬಿಕೆ ನಿಮ್ಮ ರೋಗಾಣುಗಳನ್ನು ಓಡಿಸಿ ನಿಮ್ಗೆ ಬಲಪಡಿಸುತ್ತೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡುತ್ತೆ. ಹಲ್ಲೆಲೂಯಾ. ದಾವೀದನ ಜೀವಿತದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್. ದೇವರ ಮೇಲೆ ಆಧಾರವಾಗಿದ್ದಂತ ವ್ಯಕ್ತಿ, ಕುರಿಗಳು ಮೇಯಿಸುವಂತ ವ್ಯಕ್ತಿ, ಧೈರ್ಯ ಎಲ್ಲಿಂದ ಬಂತು ಅಂದಾಗ, ಆ ಒಂದು ಕುರಿಗಳು ಮೇಯಿಸುವಾಗ ಕರಡಿ ಸಿಂಹಗಳು ದಾಳಿ ಮಾಡ್ತವೆ. ಆದ್ರೆ ದಾವೀದನ ಏನ್ ಮಾಡ್ತಾನೆ, ಅದರ ಮೇಲೆ ಬಿದ್ದು ಅದನ್ನ ಬಾಯಿಯನ್ನು ಸೀಳು ಬಿಡ್ತಾನೆ. ನೀವಾಗಿದ್ರೆ ಹುಲಿ ನೋಡೋಷ್ಟಕ್ಕೆ ಪ್ಯಾಂಟ್ ಹಿಡ್ಕೊಂಡು ಓಡೋಗ್ಬಿಡ್ತೀವಿ. ಹಾವು ಬಂದ್ರೆ ಅಡ್ರೆಸ್ ಇರಲ್ಲ. ನಾವು ಎಷ್ಟು ಜನ ಇರ್ತೀರಿ? ಹಾವು ಬಂದ್ರೆ ತಲೆ ಜಜ್ಜವ್ರು ಎಷ್ಟು ಜನ ಇದ್ರಿ, ಓಡೋಗೋರು ಎಷ್ಟು ಜನ ಇದ್ರಿ? ಅದೆಲ್ಲ ಕೇಳಬೇಡಿ, ಅಷ್ಟು ತಂದು ಬಿಡಿ, ನಾವು ನೋಡ್ತೀನಿ ನಾವು ಯಾರು ಅಂತ ಗೊತ್ತಾಗ. ಏನ್ ನೋಡ್ಬೇಕು? ನೆನ್ನೆ ವಾಟ್ಸಪ್ ಅಲ್ಲಿ ಒಂದು ನೋಡಿದೆ, ಕಿವಿಲಿ ಹೋಗಿ ಹಾವು ಸೇರ್ಕೊಂಡ್ಬಿಟ್ಟಿದೆ. ನಾನು ಯಾರಿಗೋ ತೋರಿಸ್ತಾ ಇದ್ದೆ. ಯಾರಿಗೆ ತೋರಿಸಿದ್ದು? ಖುಷಾಗ. ಅಲ್ಲಿ ಇಲ್ಲಿ ನೋಡುವಾಗ ಕಿವಿಯಿಂದ ಎಳಿತವ್ರೆ ಅವನ್ನ. ಇನ್ನೆಷ್ಟು ಇಷ್ಟು ಡ್ಯಾನ್ಸ್ ಆಡ್ಬೇಕು, ಹಾವು ಒಂದಿದೆ ಒಳಗಡೆ ಇದೆ ಅಂತ. ನೀವು ಅಷ್ಟು ದೂರ ಹಾವಿದ್ರೇನೆ ಅಯ್ಯಯ್ಯೋ ಹಾವು ಅಂತೀರಾ. ಕಿವಿ ಒಳಗಡೆ ಹಾವಿದ್ರೆ ನೀವ್ ಹಿಂಗಿರ್ಬೇಕು, ಹೊರಲಾಡ್ಬೇಕು, ಅಯ್ಯೋ ಹಾವು ಅಂತ. ಸದ್ಯ ಹಾವು ಎಮ್ಮನ ಕಚ್ಚಿಲ್ಲ, ಆರಾಮಾಗಿ ಮಲ್ಕೊಂಡಿದೆ ಕಿವಿಲಿ ಹಾವು ಮರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದನಿಗೆ ನಂಬಿಕೆ ಬರೋದಕ್ಕೆ ಕಾರಣ ಏನು, ಶಕ್ತಿ ಬರೋ ಕಾರಣ ಅಂದ್ರೆ ಅವನಲ್ಲಿದ್ದಂತ ನಂಬಿಕೆ. ಆಮೆನ್. ಅವನಲ್ಲಿದ್ದಂತಹ ನಂಬಿಕೆ. ಗೋಲಿಯಾತನು ದೊಡ್ಡದಾಗಿ ಕಾಣಿಸ್ತಾವನೆ, ದೊಡ್ಡ ವ್ಯಕ್ತಿ, ದೊಡ್ಡ ಬಲಿಶಾಲಿ. ಇಸ್ರೇಲ್ ಎಲ್ಲರೂ ಭಯ ಬೀಳ್ತಾರೆ ಅವನು ಕೂಗಿಗೆ. ನಿಮ್ಮಲ್ಲಿ ಯಾರಾದ್ರೂ ಗಂಡಸರು ಒಬ್ಬರಿದ್ರೆ ಬಂದ್ರೆ ನನ್ನ ಮೇಲೆ ಅಂತ ಹೇಳ್ತಾರೆ. ರಾಜ ಸಮೇತ ಭಯ ಬೀಳ್ತಾನೆ. ಫಿಲಿಸ್ಟಿಯರು ನಗಿತಾ ಇದ್ದಾರೆ. ಇಂಥ ಟೈಮಲ್ಲಿ ಆ ಅಣ್ಣವ್ರು ನೋಡಕ್ ಬಂದಂತಹ ದಾವೀದನಿಗೆ ಒಂದು ನಂಬಿಕೆ ಬಂತು. ಅವನೇ ನಮ್ಮ ದೇವ್ರನ್ನ ಬಲೆ ಬೈತಾನೆ, ಅವನ್ನ ಒಂದೇ ಒಂದು ಏಟಲ್ಲಿ ಸಾಯಿಸ್ಬಿಡ್ತೀನಿ. ಇವರೆಲ್ಲರೂ ಭಯ ಬೀಳ್ತಾರೆ. ಇವನು ಮಾತ್ರ ಏನ್ ಹೇಳ್ತಾನೆ, ನಾನು ಸರ್ವಶಕ್ತನ ಹೆಸರಲ್ಲಿ ಬರ್ತಾ ಇದ್ದೀನಿ, ನಾನು ಯೇಸುವಿನ ಹೆಸರಲ್ಲಿ ಬರ್ತೀನಿ, ಅವನ ತಲೆನ ಕತ್ತರಿಸ್ಬಿಡ್ತೀನಿ. ಆಮೆನ್. ಎಲ್ಲ ಫಿಲಿಸ್ಟಿಯರು ಇಸ್ರಾಯೇಲ್ ಆ ಕಡೆ ಇದ್ದಾರೆ. ಏನ್ ನಡೀತದ ನೋಡ್ತಾವ್ರೆ. ಇವನು ದೊಡ್ಡ ಬಾಹುಬಲಿ ಇದ್ದಂಗ ಅವನೇ, ಇವನು ಚಿಕ್ಕ ಹುಡುಗ. ಇವನಿಗೆ ಇಷ್ಟಂತ ಬರೋ ಕಾರಣ ಏನ್ ಗೊತ್ತಾ? ಧೈರ್ಯ ಬರೋ ಕಾರಣ ಅವನಲ್ಲಿದ್ದಂತ ನಂಬಿಕೆ. ಆಮೆನ್. ಹೋದ ಅಷ್ಟು ದೂರದಲ್ಲಿದ್ದಾಗ ಏನೋ ನಾನೇನೋ ನಾಯಿ ಅಂದ್ಕೊಂಡಿದ್ದೀನ, ನನ್ನ ಗೋಲ್ ಎತ್ಕೊಂಡ್ಬರ್ತಿದೆಯಲ್ಲೇ, ನಾನೇನು ನಾಯಿ ಅಂದ್ಕೊಂಡಿದ್ದೆ ಓಡಿಸೋದಕ್ಕೆ ಅಂತ ಆ ಫಿಲಿಸ್ಟಿಯನ್ ಕೂಗ್ತಾ ಇದ್ದಾನೆ, ಆ ಗೋಲತ್ತಿನ ಕೂಗ್ತಾವನೆ. ಅವಾಗ ನನ್ನೊಳಗಿರುವಂತ ಸರ್ವಶಕ್ತನ ಹೆಸರಲ್ಲಿ ಬರ್ತಾ ಇದ್ದೀನಿ. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಒಂದು ಕಲ್ಲೆತ್ಕೊಂಡ, ಏನದು ಏನಂತಾರೆ, ಗೊರ್ಸ್ಲ ಕವಣೆ ಅಂತಾರೆ, ಗೊರ್ಸ್ಲೆ ಅಂತಾರೆ. ಹಿಂಗಿಟ್ಕೊಂಡು ಗಿರ್ರ ಅಂತ ತಗೊಂಡು ಒಂದೇ ಒಂದು ಕಲ್ಲು ಗಿರ್ರ ಅಂತ ಹಿಂಗ್ ಬಿಟ್ಟ. ಅಯ್ಯೋ ತಾವ್ ನೆತ್ತಿಗೆ ಬಿತ್ತು, ಡಮಾರ್ ಅಂತ ಕೆಳಗೆ ಬಿದ್ದ. ದೊಡ್ಡ ಮನುಷ್ಯ ಡಮ್ ಅಂತ ಅಂದಿ ಬಿದ್ದ. ಅವನ್ ಕತ್ತಿ ಎತ್ಕೊಂಡು ತಲೆ ಕತ್ತರಿಸ್ದ ಬಂದ. ಇಷ್ಟು ಜಯ ಒಂದ ಕಾರಣ ಏನ ಗೊತ್ತಾ? ಅವನಲ್ಲಿ ಆ ನಂಬಿಕೆ ಇತ್ತು. ಹಲ್ಲೆಲೂಯಾ. ಚಪ್ಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೂ ಜರ ಹೊಡಿಬೇಕು ಚಪ್ಪಾಳೆ. ದಾವೀದನಿಗೆ ಗೆದ್ದಿರೋದು ಹೆಂಗೆದ್ದ? ನಂಬಿಕೆಯಿಂದ ಗೆದ್ದಿದ್ದ. ಆಮೆನ್. ಎಷ್ಟು ಜನ ಪಾಸ್ ಆಗ್ತಾರೆ? ಪಾಸ್ ಬಸ್ ಪಾಸ್ ಅಲ್ಲ, ಎಕ್ಸಾಮ್ ಅಲ್ಲಿ ಎಷ್ಟು ಜನ ಪಾಸ್ ಆಗ್ತೀರ? ರಿಸಲ್ಟ್ ಬಂದ್ಮೇಲೆ ಕೇಳ್ಬಾರ್ದು ನಾನು. ಹಂಗೆಲ್ಲ ಹೇಳ್ಬಿಟ್ರಿ ಹಂಗಂತೇಳಿ ನೀನ್ ನಿದ್ದೆ ಮಾಡಂದ್ರ ಓದ್ಬೇಕಲ್ಲ. ಶ್ರಮ ಪಡು. ನಿನ್ನೇನ ಮಾಡ್ತಿದ್ದ, ವಿನ್ ಆಗ್ತೀಯ, ಜಯವಂತೀಯ, ಪಾಸ್ ಆಗ್ತೀಯ. ಆಮೆನ್, ಆಮೆನ್, ಹಲ್ಲೆಲೂಯಾ. ಯಾವ ಕ್ವಶನ್ ಕೊಟ್ರೆ ನಾನು ಬರೆದು ಪಾಸ್ ಆಗ್ತೇನೆ ಅನ್ಕೈತೀನಿ ಅಣ್ಣ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ನನ್ನ ಸಬ್ಜೆಕ್ಟ್ ಇದೆ, ಯಾವ ಕ್ವಶನ್ ಕೊಟ್ರು. ಜನಕಮ್ಮ ಎಕ್ಸಾಮ್ ಬರೀತೀಯ? ಇಲ್ಲ, ನಾನು ಇಲ್ಲಿ ಎಕ್ಸಾಮ್ ಬರೆಯೋರು ಕೇಳಿದ್ದೀನಿ. ಆಚೆ ಕಡೆ ಎಕ್ಸಾಮ್ ಬರೆಯೋರು ಇದಾರಪ್ಪ, ಬರೀತಾನಂತ. ಓಕೆ, ಗುಡ್. ಗಮನಿಸ್ರಿ,
ಒಂದು ನಂಬಿಕೆ, ಯಾವ ಪ್ರಶ್ನೆ ಪತ್ರ ಕೊಟ್ಟರು ನಾನು ಬರೀತೀನಿ, ಅವನು ಖಂಡಿತವಾಗ್ಲೂ ಪಾಸ್ ಆಗ್ತಾನೆ. ಎಕ್ಸಾಮ್ ಅಂದ ತಕ್ಷಣ ನಡೀತಾ ಇದ್ರೆ ಆ ದಿನ ಗ್ಯಾರಂಟಿ ಜ್ವರ ಬರ್ತದೆ. ಯಾಕಂದ್ರೆ ಎಕ್ಸಾಮು, ಅಯ್ಯೋ ಎಕ್ಸಾಮು, ಅಯ್ಯೋ ಎಕ್ಸಾಮು, ಅಯ್ಯೋ ಎಕ್ಸಾಮು, ಎಕ್ಸಾಮು, ಊಟ ಮಾಡಲ್ಲ, ನಿದ್ದೆ ಮಾಡಲ್ಲ, ಬಾಡಿ ಏನಾಗ್ತದೆ? ಏನು ಎಕ್ಸಾಮ್ ದೊಡ್ಡ ವಿಷಯ ಏನಾಗ್ಬಿಡ್ತದೆ. ಕ್ವಶನ್ ಪೇಪರ್ ಕೊಡ್ತಾರೆ, ನನಗೆ ಓದಿದ್ದನ್ನ ಬರಿತಾ ಇರ್ತೀನಿ, ಎದ್ದು ಬರ್ತಾ ಇರ್ತೀನಿ ಅಷ್ಟೇ. ಅದ್ಬಿಟ್ಟು ಎಕ್ಸಾಮು ಎಕ್ಸಾಮು ಎಕ್ಸಾಮ್ ಬರೋದು 100 ದಿವಸ ಮುಂಚೆನೆ ಹಾಸಿಗೆ ಮೇಲೆ ಜ್ವರ ಬಂದ್ಬಿಟ್ಟು, ಅಯ್ಯೋ ಎಕ್ಸಾಮ್ ಇದೆ ಸಾರ್, ಎಕ್ಸಾಮ್ ಇದೆ ಸರ್. ಎಕ್ಸಾಮ್ ಇದ್ರೆ ಏನ ಮಾಡ್ಬೇಕು ಇವಾಗ? ಏನು ಇವಾಗ ಎಕ್ಸಾಮ್ ಇದ್ರೆ? ಇಲ್ಲ ಎಕ್ಸಾಮ್ ಇದೆ ಸಾರ್, ಬರಿಬೇಕು ಸಾರ್, ಎಕ್ಸಾಮ್ ಸಾರ್, ಎಕ್ಸಾಮ್ ಸಾರ್. ನನಗೆ ಬುಕ್ ಎಲ್ಲ ಗೊತ್ತು ಸರ್, ಆದ್ರೂ ಎಕ್ಸಾಮ್ ಸಾರ್, ಎಕ್ಸಾಮ್ ಸಾರ್, ಎಕ್ಸಾಮ್. ನೋ 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 ಪ್ರಾಬ್ಲಮ್, ಅದೇನು ಪ್ರಶ್ನೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಂಬಿಕೆ ಇರಲಿ, ನಾ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೇನೆ. ಆಮೆನ್, ಹಲ್ಲೆಲೂಯಾ. ದಾವೀದನಿಗಿದ್ದದ್ದು ಅದೇನೆ. ಏನಂತೇಳಿ? ನಂಬಿಕೆ. ಎಂತ ನಂಬಿಕೆ? ಗೋಲ್ಯಾತನ ಒಂದೇ ಎಟ್ಕಾಗ್ತೀನಿ. ಗೋಲ್ಯಾತನ ಅಪ್ಪ ಚೇರಲ್ಲಿರೋರು ಮುನ್ಕೃಷ್ಣ ದಯಾನಿಗೆ ಹೊಗೆ ಏಟು, ಏನಿಗೆ ದೇವಕ್ಕೆ ಒಂದೇ ಏಟು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಕ್ ಒಂದೇ ಏಟು. ಎಂಟ್ರನಪ್ಪ, ಎಂಟ್ರನಂತರಪ್ಪ ಕೃಷ್ಣಪುರ ಎಂಟ್ರಮ್ಮ ವೆಂಕಟರಾಜ್, ಬೈಕ್ ಒಂದೇ ಹೋದೆ ಅಲ್ವಾ? ಭಯ ಹೋಗಿ ನಿಮ್ಮೂರಿಂದ ಹೊರಗಡೆ ಬಿದ್ದಿರ್ಬೇಕು. ನಿನ್ನೊಳಗೆ ಯಾರಿದೆ ಈಗ? ಏಸಪ್ಪ. ಆ ಭಯ ಬಂದು ಹೇಳ್ತೀನಿ, ನೀನ್ ಸತ್ತೋಗ್ತೀನಿ, ನೀನ್ ಸತ್ತೋಗ್ತೀಯ ಅಂತ ಫುಲ್ ಡ್ಯಾನ್ಸ್ ಆಡ್ತಿದ್ರೆ, ಹೌದಂತೆ ನಾನು ಸತ್ತೋಗ್ತೀನಂತೆ, ನಾನು ಅದಲ್ಲ, ಅದು ಡ್ಯಾನ್ಸ್ ಆಡಿದ್ರೆ ನಿನ್ ದೇವ್ರಿಗೆ ಗೆಟ್ ಔಟ್, ನಾನು ಬದುಕ್ತೀನಿ, ಹೋಗಿ ಗೆಟ್ ಔಟ್. ಏನ್ ಇಂಟ್ರೆಸ್ಟ್ ಹೇಳ್ಬೇಕಿರೋದು? ಏ ಗೆಟ್ ಔಟ್, ನಾನು ಬದುಕ್ತೇನೆ ಹೇಳು, ನಾನು ಬದುಕ್ತೇನೆ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದಾವೀದನ ಜೀವಿತದಲ್ಲಿ ಆ ನಂಬಿಕೆ ದೊಡ್ಡ ಕೆಲಸ ಆಯಿತು. ಆಮೆನ್, ಪ್ರೈಸ್ ದಿ ಲಾರ್ಡ್. ಏಬೇಲನು ಅವನ ನಂಬಿಕೆ, ನನ್ನ ಕಾಣಿಕೆ ಅಂಗೀಕಾರ ಆಗುತ್ತೆ. ಹಲ್ಲೆಲೂಯಾ. ಅವನಿಗೆ ಅಂಗೀಕಾರ ಆಗಿದ್ದು ಹೆಂಗೆ? ಅವನ ನಂಬಿಕೆನೆ. ಹೋದ್ರೆ ಆದಿಕಾಂಡ 4:4. ಏಮನ್ ಕಾಣಿಕೆಯನ್ನು ಮೆಚ್ಚಿ, ಗಮನಿಸಿರಿ, ಕಾಯಿನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ, ಏಬೇಲಿನ ಕಾಣಿಕೆಯನ್ನು ದೇವರು ಮೆಚ್ಚಿದ. ಯಾಕಂದ್ರೆ ಏಬೇಲಿನಲ್ಲಿ ನಂಬಿಕೆ ಇತ್ತು. ಆಮೆನ್. ಏನಂತು? ಯಾರಲ್ಲಿ? ಏಬೇಲಿನಲ್ಲಿ ಏನಿತ್ತು? ನಂಬಿಕೆ ಇತ್ತು. ನಾವು ಕೂಡ ಕಾಣಿಕೆಯಲ್ಲಿ ನಾನು ಈ ಕಾಣಿಕೆಯನ್ನು ಸಮರ್ಪಿಸ್ತೇನೆ, ಇದರಿಂದ ನಾನು ಆಶೀರ್ವಾದ ಹೊಂದ್ಕೊಳ್ತೇನೆ, ವಾಕ್ಯದ ಪ್ರಕಾರ ಕೊಡ್ತಾ ಇದ್ದೀನಿ, ಆಜ್ಞೆಗಳ ಪ್ರಕಾರ ಕೊಡ್ತಾ ಇದ್ದೀನಿ. ಅದನ್ನ ರಿಸೀವ್ ಮಾಡ್ಕೊಳ್ಳೋದು 100%, 60%, 30% ನಾನು ರಿಸೀವ್ ಮಾಡೇ ಮಾಡ್ಕೊಳ್ತೇನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಮೊದಲನೇ ಯೋಹನ ಪತ್ರಿಕೆ 3:12 ವಾಕ್ಯ. ಮೊದಲನೇ ಯೋಹನ 3:12. ಇರಬಾರದು. ಯಾವ ಕಾರಣದ ಕೊಂದಾಕಿದ್ದು? ತನ್ನ ಕೃತ್ಯಗಳು. ಗಮನಿಸಿರಿ, ಗಮನಿಸಿರಿ. ಕಾಯನ್ನುಗೆ ಕೋಪ ಬರಲು ಕಾರಣ ಏನಂದ್ರೆ ಅವನ ಗುಣಗಳು ಸರಿ ಇಲ್ಲ, ಅವನ ಕೃತ್ಯಗಳು ಸರಿ ಇಲ್ಲ, ಅವನ ನಂಬಿಕೆ ಸರಿ ಇರಲಿಲ್ಲ. ಆದ್ರೆ ಏಬೇಲನ ನಂಬಿಕೆ ಏನಿತ್ತು? ತುಡಿವಾಗಿತ್ತು. ಅವನಿಗೆ ಒಂದೇ ನಂಬಿಕೆ, ನನ್ನ ಕಾಣಿಕೆ ದೇವರು ಅಂಗೀಕಾರ ಮಾಡ್ತಾನ ನಂಬಿಕೆ ಇತ್ತು. ಆಮೆನ್, ಆಮೆನ್, ಆಮೆನ್. ಕಾಣಿಕೆ ಕೊಡುವಾಗ ದೇವರು ಸ್ವೀಕಾರ ಮಾಡ್ತೀನಿ, ಮಾಡ್ಲೇ ಬಿಟ್ರೆ ಬಿಡ್ಲಿ ಹಂಗಲ್ಲ. ನನ್ನ ಕಾಣಿಕೆ ದೇವರು ಸ್ವೀಕಾರ ಮಾಡ್ತಾನೆ. ಆಮೆನ್. ನನ್ನ ಕಾಣಿಕೆ ದೇವರಿಗೆ ಮಹಿಮೆ ಆಗುತ್ತೆ. ಹೆಚ್ಚಿನ ಹೇಳ್ತೀರ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಆಮೆನ್.
ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇದ್ದಾಗ, ಪರಿಶುದ್ಧಾತ್ಮನು ನಿಮ್ಮ ನಡೆಸುವಾಗ ಕಾಣಿಕೆ ವಿಚಾರದಲ್ಲಿ ಕಳ್ತನ ಮಾಡಕ್ಕಾಗಲ್ಲ. ಎಷ್ಟೇ ವಿಷಯ, ಪರಿಶುದ್ಧಾತ್ಮ ನಿಮ್ಮಲ್ಲಿದ್ದಾಗ ಕಾಣಿಕೆ ಕಳ್ತನ ಮಾಡೋದಕ್ಕೆ ಆಗಲ್ಲ. ದೇವರ ಹಣವನ್ನು ದೇವರಿಗೆ ಮೀಸಲಾಗಿ ಕೊಡುತ್ತೇವೆ. ರಾಗಿನೋ, ತರಕಾರಿನೋ, ಹಣ್ಣ, ನೀನು ಏನಿಟ್ಟಿರ್ತೀವ ದೇವರ ಹಣವನ್ನ ದೇವರು ಕೊಡ್ತೀವಿ. ಪರಿಶುದ್ಧಾತ್ಮ ಎಲ್ಲಿರಲ್ವೋ, 20 ಸಂತಾನಿಗೆ ಅಡ್ಜಸ್ಟ್ ದೇವ್ರ ತಿಳಿದ, ದೇವ್ರ ಗೊತ್ತಿಲ್ವಾ? ನೋಡ್ರಿ, ಕೆಲವರು ನೋಡ್ರಿ, ಇನ್ನೂ ನಮ್ಮ ಸಭೆಯಲ್ಲಿ ಕ್ರಿಸ್ಮಸ್ ಕಾಣಿಕೆ ಇನ್ನೂ ಕೊಟ್ಟೇ ಇಲ್ಲ, ಇವತ್ತಿಗೂ ಕೊಟ್ಟಿಲ್ಲ. ನಾವು ಕೇಳೂ ಇಲ್ಲ. ಸಭೆಗೆ ಅಷ್ಟು ಅವರ ಎಲ್ಲ ಕುಟುಂಬದವ್ರಿಗೆ, ಕೆಲವು ಕುಟುಂಬಗಳಲ್ಲಿ 100 ರೂಪಾಯಿ ಕೂಡ ಸಭೆಗೆ ತಗೊಂಡ್ ಹೇಳಿಲ್ಲ. ಕಾರಣ ಏನು? ಪವಿತ್ರ ಆತ್ಮನನ್ನ ಅನುಸರಿಸ ನಡೀತಾ ಇಲ್ಲ. ಇದೇ ಕಾರಣ. ಪರಿಶುದ್ಧಾತ್ಮ ಇದ್ದಾಗ ಮೊದಲನೇ ಆ ಹಣವನ್ನ ಮನೇಲಿ ಇಟ್ಕೊಳ್ಳಂಗಿಲ್ಲ, ಬ್ಯಾಂಕಲ್ಲಿ ಇಟ್ಕೊಳ್ಳಂಗಿಲ್ಲ. ದೇವರ ಹಣವನ್ನ ದೇವರು ಸೇರಿಸ್ಬಿಡ್ತೇನೆ, ದೇವರ ದೇವಾಲಯ ಸೇರಿಸ್ಬಿಡ್ತೇನೆ. ನನ್ನ ಸಂಪಾದನೆಯಲ್ಲಿ ನನಗೇನು ಇದೆಯೋ, ದೇವ್ರು ಏನು ಕೊಟ್ಟಿದ್ದಾನೋ ಅದು ನಾನು ಇಟ್ಕೊಳ್ಳಂಗಿಲ್ಲ, ನನ್ನ ಟೈಮ್ ಅನ್ನ ಕೊಡಂಗಿಲ್ಲ. ಇಗೋ ನನ್ನ ಕೆಲಸ ಏನು? ದೇವರ ಹಣವನ್ನ ದೇವರ ಸನ್ನಿಧಾನದಲ್ಲಿ ಸೇರಿಸು. ಆಮೇಲೆ ಹೇಳ್ರಿ, ಆಮೆನ್, ಆಮೆನ್, ಹಲ್ಲೆಲೂಯಾ. ಕೊಟ್ಟ ಮೇಲೆ ಏನ್ ನಂಬಿಕೆ? ನಾ ಕೊಟ್ಟಂತದ್ದು ದೇವರು ಇಷ್ಟಪಟ್ಟಿರ್ತಾನೆ, ದೇವರು ಅಂಗೀಕಾರ ಮಾಡಿರ್ತಾನೆ. ಆಮೆನ್. ನೀನು ಪಾಸ್ಟರ್ ಕೈಗೋ ಇಲ್ಲೋ ಯಾರಿಗೂ ಕೊಟ್ಟಿರ್ತೀಯ, ಬಟ್ ನಿನ್ನ ನಂಬಿಕೆ ಹೆಂಗಿರ್ಬೇಕು? ನಾನು ಕೊಟ್ಟಿದ್ದು ದೇವರಿಗೆ, ನನ್ನ ಕಾಣಿಕೆ ದೇವರು ಸ್ವೀಕಾರ ಮಾಡಿದ್ದಾನೆ ಅಂತ ನಂಬಿಕೆ ಇಡಬೇಕು. ಏನಂತ ಇರ್ಬೇಕು? ನನ್ನ ಕಾಣಿಕೆ ಯಾರು ಸ್ವೀಕಾರ ಮಾಡಿದ್ದಾರೆ? ಎಷ್ಟು ಜನ ನಂಬ್ತೀರ? ನಿಮ್ಮ ಕಾಣಿಕೆ ದೇವರು ನನ್ನ ಸ್ವೀಕಾರ ಮಾಡಿದಾರ, ಮಾಡಿಲ್ವಾ? ಇಲ್ಲಿವರೆಗೂ ಮಾಡಿದಾರ ಗೊತ್ತಿಲ್ಲ. ಕಾಯಿಂದ ಅಂಗೀಕಾರ ಆಗಿಲ್ವಲ್ಲ. ಇಬ್ರು ಕಾಣಿಕೆ ಕೊಟ್ಟಿರ್ತಾನೆ. ಯಾರನ್ನು ಕೊಟ್ಟರು? ಕಾಯಿನು ಕೊಟ್ಟ, ಏಬೆಲ್ನು ಕೊಟ್ಟ. ಆದ್ರೆ ಕಾಯಿನ ಕಾಣಿಕೆಯನ್ನು ತಿರಸ್ಕಾರ ಮಾಡಿದ್ರು, ಏಬೆಲ್ನ ಕಾಣಿಕೆಯನ್ನ ಅಂಗೀಕಾರ ಆಯ್ತು. ಈಗ ನಿಮ್ಮ ಕಾಣಿಕೆ ಅಂಗೀಕಾರ ಆಗಿದ್ಯಾ ಅಥವಾ ತಿರಸ್ಕಾರ ಆಗಿದೆಯಾ? ಹೆಂಗ್ ಹೇಳ್ತೀಯ? ವೆರಿ ಗುಡ್, ಆಮೇಲೆ ಅದಕ್ಕೆ ಏನ್ ಕಾರಣ? ಆ ನಂಬಿಕೆ. ನನ್ನ ಕಾಣಿಕೆ ದೇವರು ಅಂಗೀಕಾರ ಮಾಡಿದ್ದಾರೆ, ನನ್ನ ಕಾಣಿಕೆ ದೇವರು ಅಂಗೀಕಾರ ಮಾಡಿಕೊಂಡಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ, ಆಮೆನ್. ಅನೋಕನು ಆದಿಕಾಂಡ 5ನೇದು 22ನೇ ವಾಕ್ಯ, ಲಾಸ್ಟ್ ಮುಗಿಸ್ತಾ ಬಂದಿದ್ದು. ಆದಿಕಾಂಡ 5:22. ಯಾರಮ್ಮ ಅವನಂತ? ಫ್ರೆಂಡ? ಮಾಮನ, ಚಿಕ್ಕಪ್ಪನ, ದೊಡ್ಡಪ್ಪನ? ಯಾರ? ಹೆಸರು ಹೇಳಿ ಹೋಗ್ಲಿ. ಯಾರು ಅಂತ ಹೇಳಿದ್ರ? ಹಾ 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 5:22 ಓದಮ್ಮ. ಮೆತುಶೆಲಹನು ಹುಟ್ಟಿದ ಮೇಲೆ ಅನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಅನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಆಮೆನ್, ಪ್ರೈಸ್ ಲಾರ್ಡ್. ಇದು ತುಂಬಾ ದೊಡ್ಡ ಮೆಸೇಜ್ ಅನೋಕನ ಕುರಿತಾಗಿ, ಬಟ್ ಜಸ್ಟ್ ರೆಫರೆನ್ಸ್ಗೋಸ್ಕರ ನಾನು ತಗೊಂಡಿದ್ದು ಅಷ್ಟೇ. ಅವನ ದೇವರ ಮೇಲೆ ಇಟ್ಟಂತ ನಂಬಿಕೆನೇ ಅವನನ್ನು ಮೇಲೆ ಕೆತ್ತಲ್ಪಟ್ಟಂತದ್ದು. ಆಮೆನ್, ಆಮೆನ್. ಅನೋಕನ ಮೇಲಿಕ್ಕೆ ಎತ್ತಿಸಿದ್ದು ಅನನ್ಯವಾಗಿರೋದು ಕಾರಣ ಏನು? ಅನೋಕನಲ್ಲಿದ್ದಂತಹ ನಂಬಿಕೆ. ಹೆಚ್ಚನಕ್ಕೆ ನಂಬಿಕೆ ಇದೆ, ನಾನು ಪರಲೋಕ ಎತ್ತಲ್ಪಡ್ತೀನಿ. ನಂಬಿಕೆ ಇದೆಯಾ? ನಂಬಿಕೆ ಇದೆಯಾ? ಹಲ್ಲೆಲೂಯಾ. ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಯೇಸು ಸ್ವಾಮಿ ಶೀಘ್ರವಾಗಿ ಬರ್ತಿದ್ದಾರೆ. ಯಾರಿಗೋಸ್ಕರ? ಆಮೆನ್. ನಾವ್ ಎತ್ತಲ್ಪಡ್ತೀರಾ? ಅನೋಕನ ಎತ್ತಲ್ಪಟ್ಟ. ಕಾರಣ ಏನು? ಎಲ್ಲರೂ ಎತ್ಬಿಡ್ತಾರ, ನಂಬಿಕೆ ಇರೋರು ಮಾತ್ರ ಎತ್ತಲ್ಪಡ್ತಾರೆ. ನಾನು ಆ ಥೈಲ್ಯಾಂಡ್ಗೆ ಹೋದಾಗ ತುಂಬಾ ನೋವುಪಟ್ಟಿದ್ದಂದ್ರೆ 1% ಕೂಡ ಆ ದೇಶದಲ್ಲಿ ಕ್ರೈಸ್ತರಿಲ್ಲ. ಒಂದೇ ಜನ ಎಲ್ಲನು ಬುದ್ಧಿಸ್ಟ್, 1% ಇಲ್ಲ. ತುಂಬಾ ನೋವಾಯ್ತು. ಯೇಸು ಬಂದ್ರೆ ಇಷ್ಟು ಜನ ಅನ್ಯಾಯವಾಗಿ ಎಲ್ಲ ಹೋಗ್ತಾರೆ. ಆದ್ರೆ ನಾನು ಅಲ್ಲಿ ನೋವುಪಟ್ಟಿದ್ದು ನಿಜಾನೇ. ಯಾರು ಎತ್ತಲ್ಪಡ್ತಾರೆ? ಅಲ್ಲಿ ಸಹ ಯಾರು ಯೇಸು ಕ್ರಿಸ್ತನ ನಂಬಿಕೆ ಇಡ್ತಾರೋ ಆ ನಂಬಿಕೆ ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತಾರೆ.
ಅಮ್ಮ 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 ನಿಮ್ಮ ಹೆಸರೇನು ಹೇಳ್ರಿ? ಚಿಕ್ಕಮ್ಮ, ಚಿನ್ನಮ್ಮ. ನೀವು ಸ್ವರ್ಗಕ್ಕೆ ಬರ್ಬೇಕಂತ ಇಷ್ಟ ಇದೆಯಾ? ಬರ್ತೀರಾ ಬರಲ್ಲ? ಬರ್ತೀರಾ ಲೇಟಾಗಿ ಬರ್ತೀರಾ? ಬರ್ತೀರಾ? ನೀನ್ ಹೇಳ್ಕೊಡ್ಬೇಡಮ್ಮ. ಆಮೇನ್. ಅಂದ್ರೆ ಫ್ರೀ ಟಿಕೆಟ್, ಇದು ಕಾಸು ಕೊಡಂಗಿಲ್ಲ. ಎಲ್ಲಿಗೆ? ಸ್ವರ್ಗಕ್ಕೆ. ಹಲ್ಲೆಲೂಯಾ. ಆದ್ರೆ ಒಂದೇ ಒಂದು, ಯೇಸು ನಮ್ದವ್ರಿಗೆ ಮಾತ್ರ ಅದು. ಯಾರಿಗೆ? ಹೇಳಿ, ಯಾರಿಗೆ? ಯೇಸುವನ್ನು ನಂಬಿದವರಿಗೆ ಮಾತ್ರವೇ ಪರಲೋಕ ರಾಜ್ಯ. ಆಮೆನ್. ಹಲ್ಲೆಲೂಯಾ. ಯೇಸುವನ್ನು ಯಾರು ನಂಬ್ತಾರೋ ಅವರೆಲ್ಲರಿಗೂ ಪರಲೋಕ ರಾಜ್ಯ, ಸ್ವರ್ಗದಲ್ಲಿ ಸೇರೋದಕ್ಕೆ ಅವ್ರಿಗೆ ಮಾತ್ರ ಅವಕಾಶ ಇದೆ. ಹಾಗಾದ್ರೆ ನಿನ್ನ ಗಂಡನ ಪರಿಸ್ಥಿತಿ ಏನು, ನಿನ್ನ ಮಗನ ಪರಿಸ್ಥಿತಿ ಏನು, ನಿನ್ನ ಮಗಳ ಪರಿಸ್ಥಿತಿ ಏನು, ನಿನ್ನ ಅಳಿಯ, ನಿನ್ನ ಮಕ್ಕಳು, ಮೊಮ್ಮಕ್ಕಳು ಅವರೆಲ್ಲರೂ ಎಲ್ಲ ಹೋಗ್ತಾರೆ. ಹಾಗಾದ್ರೆ ಯಾರು ಹೇಳಿದವರು ಬರ್ಬೇಕು ಅಂತ? ನೀವು ಅಣ್ಣವರೆಲ್ಲ ಬಂದ್ರಮ್ಮ ಬರ್ಬೇಕು. ಕರೆಕ್ಟ್ ಬಂತವ? ಗುಡ್. ನಿನ್ ನಂಬಿಕೆ ನಿಮ್ ವಂಶಸ್ಥನೆಲ್ಲ ಕರ್ಕೊಂಬರೋಣ. ಹಲ್ಲೆಲೂಯಾ. ಸಂತೋಷ. ಆದ್ರೆ ಯಾರು ಎತ್ತಲ್ಪಡ್ತಾರೆ? ಯಾರು ನಂಬಿರ್ತಾರೋ ಅವ್ರು ಮಾತ್ರ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಇನ್ನು ಉಳಿದರು ಹೋಗಿ ಚಾನ್ಸೇ ಇಲ್ಲ. ಅನೋಕನ ಎತ್ತಲ್ಪಡೋ ಕಾರಣ ಏನಂದ್ರೆ ಅವನಲ್ಲಿ ಏನಿತ್ತು? ನಂಬಿಕೆ ಇತ್ತು. ಆ ನಂಬಿಕೆ ಅವನನ್ನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡ್ತು. ಇವತ್ತು ನಿಮ್ಮ ಅತ್ತೆ, ಮಾವ, ಅಣ್ಣ, ತಮ್ಮಂದರು, ಅಕ್ಕ, ತಂಗಿದ್ರು ಎಷ್ಟು ಜನ ರಕ್ಷಣೆ ಇಲ್ಲದೆ ನಂಬಿಕೆ ಇಲ್ಲದೆ ಅವರಿದ್ದಾರಲ್ಲ, ಅವರೆಲ್ಲರೂ ಬೆಂಕಿಯಲ್ಲಿ ಬಿದ್ದು ನರಕದಲ್ಲಿ ನರಳಾಡುವಂತರಾಗಿರ್ತಾರೆ. ಈಗಲಾದ್ರೂ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ದೇವರೇ, ನಮ್ಮಪ್ಪನ ರಕ್ಷಿಸು, ನಮ್ಮ ತಾಯಿನ ರಕ್ಷಿಸು, ನಮ್ಮ ಅಜ್ಜಿನ, ನಮ್ಮ ಅತ್ತನೇ, ಮಾವನ ಯಾರಿದ್ದಾರೋ ಅದೆಲ್ಲರೂ ರಕ್ಷಣೆ ಹೊಂದ್ಬೇಕಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಅವರಿಗೆ ಹೇಳಬೇಕು. ಹಲ್ಲೆಲೂಯಾ. ನಿಮ್ಮ ಫ್ರೆಂಡ್ಸ್, ಅಕ್ಕಪಕ್ಕದವ್ರು, ನಿಮ್ಮ ಊರವರು ಎಷ್ಟು ಜನ ನರಕಕ್ಕೆ ಹೋಗ್ತಾರೆ ಯೋಚನೆ ಕಣ್ಣು ಮುಚ್ಕೊಂಡ್ರೆ ಸಾಕು. ನಿಮ್ಮ ಅಕ್ಕಪಕ್ಕದವರೆಲ್ಲ ಎಲ್ಲಿ ಹೋಗ್ತಾರೆ? ಶ್ರೀನಿವಾಸಾಚಾರ್ಯ ಅವರೇ, ನಿಮ್ಮ ಅಕ್ಕಪಕ್ಕದ ಮನೆಯವ್ರ ಜನ ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ನೀನು ಯಾಕೆ? ದೇವ್ರು ನಂಬಿದೀಯಾ? ಆಮೆನ್. ಹಲ್ಲೆಲೂಯಾ. ಆದ್ರೆ ಒಂದು ಅರ್ಧ ಸಂತೋಷ ಇದೆ, ಅರ್ಧ ಸಂತೋಷ ಇಲ್ಲ. ಯಾವ್ದ್ರಲ್ಲಿ? ನಿಮ್ಮ ಅಕ್ಕಪಕ್ಕದವರೆಲ್ಲಾನು ನೀನ್ ಬೈದಿರ್ಬೋದು, ಜಗಳ ಮಾಡಿರ್ಬೋದು, ಏನಕ್ಕೂ ಆಗಿರ್ಬೋದು, ಆದ್ರೆ ಅನ್ಯಾಯವಾಗಿ ನರಕಕ್ಕೆ ಹೋಗ್ತಾರೆ. ರಕ್ಷಿಸಲ್ಪಟ್ಟ ವ್ಯಕ್ತಿಯ ಗುಣ ಏನ್ ಗೊತ್ತಾ? ನಮ್ಮ ಕೆಟ್ಟವನಾಗಿರ್ಲಿ, ಶತ್ರುಗಳಾಗಿರ್ಲಿ, ಅವರು ಸಹ ರಕ್ಷಿಸಲ್ಪಡ್ಬೇಕಂತ ನಂಬಿಕೆ ಇಡಬೇಕು, ಆಸೆ ಪಡುವಂತರಾಗಿರ್ಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಹನು ದೇವರನ್ನು ನಂಬ್ದ. ದೇವರು ಹೇಳಿದ್ರು, ನೋಹ ನಾವೇನು ಕಟ್ಟು, ನಿನ್ನ ಕುಟುಂಬನ ಸಿದ್ಧ ಮಾಡು, ದೊಡ್ಡ ಪ್ರಳಯ, ದೊಡ್ಡ ಮಳೆ ಬರ್ತದೆ, ಅದರಲ್ಲಿ ಇಡೀ ಪ್ರಪಂಚ ನಾಶ ಆಗುತ್ತೆ, ಎಲ್ರಿಗೂ ಸುವಾರ್ತೆ ಸಾರು ಅಂತ ಹೇಳಿದ. ಅವನು ರಾತ್ರಿ ಆಗ್ಲೂ ಸುವಾರ್ತೆನ ಸಾರಿದ. ನಾವೇನು ಕಟ್ಟಿಕೊಂಡು ಸಾರಿದ, ನಾವೇನು ಕಟ್ಟಿಕೊಂಡು ತನ್ನ ಕುಟುಂಬನ ಸಿದ್ಧ ಮಾಡಿದ, ತನ್ನ ಕುಟುಂಬನ ಕಾಪಾಡಿಕೊಂಡ. ಅಕ್ಕಪಕ್ಕದ ಮನೆಯವರೆಲ್ಲ ಮಳೆ ಬಂತು, ಅವ್ರು ಯಾರು ಮಳೆ ಬರ್ತಾರ ನಂಬಲಿಲ್ಲ, ದೇವ್ರ ವಾಕ್ಯ ನಂಬಲಿಲ್ಲ. ನೋಹ ನಂಬಿದ, ಅದಕ್ಕೆ ಆ ಜಲಪ್ರಳಯದಿಂದ ಕಾಪಾಡಿಕೊಂಡ. ಆಮೆನ್. ಅಲ್ಲಿಂದ ತಪ್ಪಿಸ್ಕೊಂಡದ್ದು ಯಾವುದು? ಅವನ ನಂಬಿಕೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಂಬುವವನು ಎತ್ತಲ್ಪಡುತ್ತಾನೆ, ನಂಬುವವನು ಜೀವಿಸುತ್ತಾನೆ. ನಂಬಿಕೆಯಿಂದಲೇ ಬದುಕುವಂತನಾಗಿರ್ತಾನೆ. ನನ್ನ ಬಲ ಕೋಟೆ ಯಾರಾಗಿದ್ದಾನೆ? ಯೇಸಪ್ಪನಾಗಿದ್ದಾನೆ. ಎಲ್ಲ ನಿಂತ್ಕೊಳ್ಳೋಣ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ. ಯಾರು ಸುಮ್ಮನೆ ಇರದೆ ಪ್ರಾರ್ಥಿಸಿರಿ, ನಿಮ್ಮ ಸಮಸ್ಯೆಗಾಗಿ ಪ್ರಾರ್ಥಿಸಿರಿ, ನಂಬಿಕೆಯಿಂದ ಪ್ರಾರ್ಥಿಸಿರಿ. ಇವತ್ತು ನೀವೇ ದೇವರು ಹೇಳಿದ್ದಾನೆ, ನೀವು ಏನು ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತೀರೋ ಅದರಲ್ಲಿ ಜಯವನ್ನ ಆಗುತ್ತೆ, ಹಾಗೆ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ಜೀಸಸ್ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್.
ಬಿಡಿಸಿದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗ ಅರಿತಿದ್ದು ನಿನ್ನ ಕೃಪೆಯು. ನನಗೆಲ್ಲ ನಿನ್ನ ಕೃಪೆಯು, ನನಗೆಲ್ಲ ಆತ್ಮನ ವರವು ನಿನ್ನ ಕೃಪೆಯು, ಆತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಆತ್ಮನ ಫಲ ನಿನ್ನ ಕೃಪೆಯು. ನನಗೆಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆಲ್ಲ. ಇದುವರೆಗೆ ಬದುಕಿದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು. ಇವತ್ತು ಬದುಕಿದ್ದು ನಿನ್ನ ಕೃಪೆಯು, ಇನ್ನು ಮುಂದೆ ಬಾಳುವುದು ನಿನ್ನ ಕೃಪೆಯು. ಶಾಂತಿಯ ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು. ಶಾಂತಿಯ ನೀಡಿದ್ದು ನಿನ್ನ ಕೃಪೆಯು, ಸಂತೋಷಗೊಳಿಸಿದ್ದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಪಡೆದಿದ್ದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದ್ದು ನಿನ್ನ ಕೃಪೆಯು, ಆತ್ಮನ ಪಡೆದಿದ್ದು ನಿನ್ನ ಕೃಪೆಯು. ನಿನ್ನ ಕೃಪೆಯು, ನನಗೆಲ್ಲ ನಿನ್ನ ನಂಬಿದೆ ಜಗದೀಶ ಯೇಸುವೆ, ನಿನ್ನ ನಂಬಿದೆ. ತುಂಬಿದ ಅರಿಗೋಲಂಬಿಗ, ಅದು 9 ಚಿತ್ರಗಳಂಬಿಗ. ತುಂಬಿದ ಅರಿಗೋಲಂಬಿಗ, ಅದು 9 ಚಿತ್ರಗಳಂಬಿಗ. ಯಾರಿಂದಲಾಗದು ಅಂಬಿಗ, ನೀನೆ ದಾಟಿಸಿ ನಡೆಸೆಯ ಅಂಬಿಗ. ಯಾರಿಂದಲಾಗದು ಅಂಬಿಗ, ನೀನೆ ದಾಟಿಸಿ ನಡೆಸೆಯ ಅಂಬಿಗ. ಅಂಬಿಗ ನಿನ್ನ ನಂಬಿದೆ, ಜಗದೀಶ ಯೇಸುವೆ. ಅಂಬಿಗ ನಿನ್ನ ನಂಬಿದೆ, ಜಗದೀಶ ಯೇಸುವೆ. ಅದರ ಬರಣ ನಂಬಿಗ, ಅದು
ನಿಮಗೆ ಸ್ತೋತ್ರ. ನಾಳೆ ವಾರ ಕರ್ತನ ಭೋಜನ ಇರ್ತದೆ, ಯಾರು ಮಿಸ್ ಮಾಡಿಕೊಳ್ಳದೆ ಎಲ್ಲರೂ ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಬೇಕು. ದೇವರ ಧ್ವನಿ ಮಹಿಮೆ ಆಗಲಿ. ಸಂದಲ್ಲಿ ಪ್ರಾರ್ಥನೆ ಮಾಡೋಣ. ಮಾಸ್ತಿಯಲ್ಲಿ ಕುಟುಂಬಗಳಲ್ಲಿ ಪ್ರಾರ್ಥನೆ ಮಾಡೋದು ಸ್ಟಾರ್ಟ್ ಮಾಡ್ತೀವಿ. ನೀನು ಮಾಡಿದ ಮಹಾ ಕಾರ್ಯಗಳಿಗಾಗಿ ಸ್ತೋತ್ರ. ಇದಕ್ಕಾಗಿ ಸಮಯಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಬೆಳಗ್ಗೆಯಿಂದ ಇಲ್ಲವರೆಗೆ ನೀನು ನಡೆಸಿದ ಎಲ್ಲ ಕಾರ್ಯಗಳಿಗಾಗಿ ಸ್ತೋತ್ರ, ಆರಾಧನೆಗಾಗಿ ಸ್ತೋತ್ರ, ಸಾಕ್ಷಿಗಳಿಗಾಗಿ ಸ್ತೋತ್ರ, ವಾಕ್ಯ ಭಾಗಕ್ಕಾಗಿ ಸ್ತೋತ್ರ. ವಾಕ್ಯದಲ್ಲಿ ನಂಬಿಕೆ ಮುಖಾಂತರ ನಾವು ನಮ್ಮ ಜೀವಿತ ನಡೆಸೋದಕ್ಕೆ ನಾವು ಪ್ರೋತ್ಸಾಹ ಮಾಡೋದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಕರ್ತನೆ, ನಂಬಿಕೆಯಿಂದ ಕೊಡಲ್ಪಟ್ಟಂತ ಕಾಣಿಕೆಗಳಿಗಾಗಿ ನಾವು ಸ್ತೋತ್ರ. ನಂಬಿಕೆ ಒಂದಿಗೆ ನಾವು ಜೀವಿಸೋದಕ್ಕೆ ಸಹಾಯ ಮಾಡಿಸುವ. ನಮ್ಮ ಕುಟುಂಬದವರೆಲ್ಲ, ನಮ್ಮ ಬಂಧುಗಳು, ಸ್ನೇಹಿತರು ಎಲ್ಲರೂ ರಕ್ಷಿಸಲ್ಪಡ್ತಾರೆ ಅಂತ ನಂಬಿಕೆ ನಮಗೆ ಅದಕ್ಕಾಗಿಸ್ತದೆ. ನಾವು ನಿಮ್ಮನ್ನ ನಿರೀಕ್ಷಿಸ್ತೀವಿ, ಎದುರು ನೋಡ್ತೇವೆ, ಒಂದು ದಿವಸ ನಿಮ್ಮನ್ನ ಮೀಟ್ ಮಾಡ್ತೀವಿ ಅಂತ ಆ ನಂಬಿಕೆ ಅದಕ್ಕಾಗಿಸ್ತದೆ. ಒಂದೊಂದು ಸುಮ್ಮನೆ ಹೋಗದಂತೆ ಆಶೀರ್ವಾದದೊಂದಿಗೆ ನಂಬಿಕೆಯೊಂದಿಗೆ ಅಪ್ಪ ನಡೆಯುವ ಹಾಗೆ ಸಹಾಯ ಕೃಪೆ ತೋರಿಸಿ ಸಹಾಯ ಮಾಡಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆ, ನನ್ನ ಮನೆಗೆ ಹೊಂದಿಕೊಂಡಾಡು, ನನ್ನ ಮನೆಗೆ ಹೊಂದಿಕೊಂಡಾಡು, ನನ್ನ ಮನೆ ಬೇಡ. ಆಮೆನ್. ಪ್ರೈಸ್ ದಿ ಲಾರ್ಡ್.